ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು 7th ಸ್ಟ್ಯಾಂಡರ್ಡ್ ಸೋಷಿಯಲ್ನ ಫಸ್ಟ್ ಚಾಪ್ಟರ್ ಮೇಜರ್ ಡೆವಲಪ್ಮೆಂಟ್ಸ್ ಇನ್ ದಿ ವರ್ಲ್ಡ್ ಈ ಒಂದು ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಟಾಪಿಕ್ ಇಂಟ್ರೊಡಕ್ಷನ್ಗೆ ಹೋಗೋದಕ್ಕೂ ಮೊದಲು ಟಾಪಿಕ್ ಹೆಸರನ್ನ ನಾವು ಒಂದು ಸ್ವಲ್ಪ ಅನಲೈಸ್ ಮಾಡೋಣ. ಸೊ ಈಗ ನಿಮಗೆ ಹಿಸ್ಟ್ರಿ ಅಂದರೆ ಏನು ಅಂತ ಆಲ್ರೆಡಿ ಗೊತ್ತು. ಸೊ ಹಿಸ್ಟ್ರಿ ಅಂದರೆ ಏನು? ಹಳೆ ಕಾಲದಲ್ಲಿ ನಡೆದಿರುವಂಥ ಕೆಲವು ಇವೆಂಟ್ಗಳು, ಓಕೆನಾ? ಸೊ ಅದು 5 ವರ್ಷದಿಂದ ನಡೆದಿರೋದಿರ್ಬೋದು, 50 ವರ್ಷದಿಂದ ನಡೆದಿರ್ಬೋದು, 500 ವರ್ಷದಿಂದ ನಡೆದಿರ್ಬೋದು, 1000 ವರ್ಷದಿಂದ ನಡೆದಿರ್ಬೋದು, ಎಷ್ಟೇ ವರ್ಷ ಆಗಿರಲಿ. ಈಗ ಈ ಥರ ನಾವು ಹಿಸ್ಟ್ರಿನ ಒಂದು 5000 ವರ್ಷದ ಹಿಸ್ಟ್ರಿನ ನಾವು ನೋಡಿದ್ವಿ ಅಂದರೆ, ಹಳೆ ಕಾಲದಲ್ಲಿ ಎಷ್ಟೊಂದು ವಿಷಯಗಳು ನಡೆದಿರುತ್ತೆ. ಅದನ್ನೆಲ್ಲ ನಾವು ಸ್ಟಡಿ ಮಾಡಬೇಕು ಅಂದರೆ ತುಂಬ ಕಷ್ಟ ನಮಗೆ. ನಮಗಿನ್ನೂ ನೂರಾರು ವರ್ಷ ಅದನ್ನು ಓದ್ತಾನೆ ಇರಬೇಕು. ಅದಕ್ಕೆ ಎಲ್ಲ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳಲ್ಲ. ಸೊ ಹಿಸ್ಟ್ರಿಯ ಯಾವ ಪಾರ್ಟ್ ಬಗ್ಗೆ ನಾವು ತಿಳ್ಕೊತೀವಿ? ಯಾವುದಾದ್ರೂ ಘಟನೆಗಳು ಮನುಷ್ಯರ ಜೀವನಕ್ಕೆ ತುಂಬ ಚೇಂಜಸ್ನ ಉಂಟು ಮಾಡಿದರೆ, ಫಾರ್ ಎಕ್ಸಾಂಪಲ್ ಹಿಸ್ಟ್ರಿಯಲ್ಲಿ ಒಂದು 500 ವರ್ಷದಿಂದನೋ 100 ವರ್ಷದಿಂದನೋ ಹಿಸ್ಟ್ರಿಯಲ್ಲಿ ನಡೆದಂಥ ಯಾವುದಾದ್ರೂ ಘಟನೆಯಿಂದ ಮನುಷ್ಯರಿಗೆ ತುಂಬ ಒಳ್ಳೆಯದಾಗಿದ್ದರೆ ಅಥವಾ ತುಂಬ ಕೆಟ್ಟದಾಗಿದ್ದರೆ ಅಂಥದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಸೊ ಇಂಪಾರ್ಟೆಂಟ್ ಇವೆಂಟ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಸೊ ಆ ಥರ ಕೆಲವು ಇವೆಂಟ್ಗಳನ್ನು ಈ ಚಾಪ್ಟರಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ, ವಾಟ್ ಈಸ್ ಹಿಸ್ಟ್ರಿ? ನಿಮಗೆ ಪ್ರೀವಿಯಸ್ ಇಯರೇ ಹೇಳಿದಾಗೆ, ಇಂಟ್ರೊಡಕ್ಷನ್ ಟು ಹಿಸ್ಟ್ರಿ ಲೆಸನಲ್ಲಿ ಹೇಳಿದಾಗೆ, ಹಿಸ್ಟ್ರಿ ಅಂದರೆ ಏನು? ಹಳೆ ಕಾಲದಲ್ಲಿ ನಡೆದಿರೋಂಥ ಸ್ಪೆಸಿಫಿಕ್ ಇವೆಂಟ್ಸ್, ಇದಕ್ಕೆ ಎಲ್ಲಿ ಆಯಿತು ಈ ಥರ, ಮತ್ತು ವೇರ್ ಡಿಟ್ ಹ್ಯಾಪನ್, ಯಾವ ಜಾಗದಲ್ಲಾಯಿತು, ಯಾವಾಗ ಆಯಿತು, ಮತ್ತು ಯಾರ್ಯಾರು ಇದ್ದರು ಆ ಒಂದು ಇವೆಂಟ್ ನಡೆದಾಗ. ಸೊ ಈ ಸ್ಪೆಸಿಫಿಕ್ ಡೇಟಾ ಇತ್ತು ಅಂದರೆ ಆಗ ನಾವು ಹಿಸ್ಟ್ರಿ ಅಂತ ಕರಿತೀವಿ. ಅದೆಲ್ಲ ಇಲ್ಲ, ಜಸ್ಟ್ ನಮಗೆ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ, ರಾಜ ಬೇಟೆಗೆ ಹೋದ, ಈ ಥರ ಏನಾದರೂ ಇತ್ತು ಅಂದರೆ ಅದು ಹಿಸ್ಟ್ರಿ ಆಗೋದಿಲ್ಲ, ಅದು ಬರೀ ಸ್ಟೋರಿ ಆಗುತ್ತೆ ಅಷ್ಟೆ. ಸೊ ನಿಮಗೆ ಹಿಸ್ಟ್ರಿ ಅಂದರೆ ಏನು ಅನ್ನೋದು ಕೂಡ ಗೊತ್ತಾಯಿತು, ಯಾವ್ಯಾವ ಹಿಸ್ಟ್ರಿನ ಸ್ಟಡಿ ಮಾಡ್ತೀವಿ ಅಂತಲೂ ಗೊತ್ತಾಯಿತು. ಈಗ ಪ್ರಪಂಚದಲ್ಲಿ ತುಂಬ ಒಂದು ಚೇಂಜಸ್ ತಂದಂಥ ಒಂದು ಇವೆಂಟ್ ಯಾವುದಪ್ಪ ಅಂದರೆ ಕ್ರಿಶ್ಚಿಯಾನಿಟಿ ಅಂತ ಹೇಳ್ಬೋದು. ಏನಿದು ಕ್ರಿಶ್ಚಿಯಾನಿಟಿ? ಇನ್ ದಿ ಪ್ರೆಸೆಂಟ್ ಟೈಮ್, ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಂ ಮೇ ಬಿ ಕನ್ಸಿಡರ್ಡ್ ಆ್ಯಸ್ ಪಾಪ್ಯುಲರ್ ರಿಲಿಜನ್ಸ್ ಆಫ್ ದಿ ವರ್ಲ್ಡ್. ನೋಡಿ, ಪ್ರೆಸೆಂಟ್ ಟೈಮಲ್ಲಿ ಏನಪ್ಪ ಅಂದರೆ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಅಂದರೆ ಮುಸ್ಲಿಂ ರಿಲಿಜನ್, ಇದು ಪ್ರಪಂಚದ ಟಾಪ್ ರಿಲಿಜನ್ಸ್, ಅಂದರೆ ತುಂಬ ಜಾಸ್ತಿ ಜನ ಫಾಲೋ ಮಾಡುವಂಥ 2 ರಿಲಿಜನ್ಗಳು ಅಂತ ಹೇಳ್ಬೋದು. ಈಗ ಈ ರಿಲಿಜನ್ಗಳು ಎಲ್ಲಿ ಸ್ಟಾರ್ಟ್ ಆಯಿತು, ಯಾವಾಗ ಸ್ಟಾರ್ಟ್ ಆಯಿತು, ಸ್ಟಾರ್ಟ್ ಆಗಿದ್ದರಿಂದ ಏನೇನಾಯಿತು ಅಂತಂದ್ಬಿಟ್ಟು ನಾವು ಒಂದು ಸ್ವಲ್ಪ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕ್ರಿಶ್ಚಿಯಾನಿಟಿ ಡೇಟ್ಸ್ ಬ್ಯಾಕ್ ಟು ಮೋರ್ ದೆನ್ 2000 ಇಯರ್ಸ್. ನೋಡಿ, ಕ್ರಿಶ್ಚಿಯಾನಿಟಿ ಶುರುವಾಗಿದ್ದು ಯಾವಾಗ? ಹತ್ತತ್ರ 2000 ವರ್ಷಗಳ ಹಿಂದೆ. ನೋಡಿ, ಜೀಸಸ್ ಕ್ರೈಸ್ಟ್ ವಾಸ್ ದಿ ಫೌಂಡರ್ ಆಫ್ ದಿ ಕ್ರಿಶ್ಚಿಯಾನಿಟಿ. ಈ ಕ್ರಿಶ್ಚಿಯನ್ ರಿಲಿಜನ್ನ ಫೌಂಡ್ ಮಾಡಿದ್ದಾರೋ ಅಥವಾ ಶುರು ಮಾಡಿದ್ಯಾರು? ಜೀಸಸ್ ಕ್ರೈಸ್ಟ್ ಅನ್ನುವಂಥ ಒಬ್ಬ ವ್ಯಕ್ತಿ. ದಿ ಬೈಬಲ್ ಈಸ್ ದಿ ಹೋಲಿ ಬುಕ್ ಆಫ್ ಕ್ರಿಶ್ಚಿಯನ್ಸ್ ಆ್ಯಂಡ್ ಬೈಬಲ್ ಕಂಟೈನ್ಸ್ ದಿ ಲೈಫ್ ಆ್ಯಂಡ್ ಪ್ರೀಚಿಂಗ್ಸ್ ಆಫ್ ಕ್ರೈಸ್ಟ್. ಸೊ ಈ ಕ್ರಿಶ್ಚಿಯಾನಿಟಿ ಎಲ್ಲಿ ಶುರುವಾಗುತ್ತೆ? ಈಗ ನಾವು ಫುಲ್ಲು ಒಂದು ಇಂಡಿಯಾ ಅಂತ ತಗೊಳ್ಳಿ. ಇಂಡಿಯಾಯಿಂದ ಒಂದು ಸ್ವಲ್ಪ ಈ ಕಡೆಗೆ ಬಂದರೆ ಇಲ್ಲಿ ನಮಗೆ ಇಸ್ರೇಲ್ ಅಂತ ಒಂದು ಜಾಗ ಇದೆ, ಇಷ್ಟು. ಅದರಲ್ಲಿ ಒಂದು ಜೆರೂಸಲೇಮ್ ಅಂತ ಕಾಣಿಸ್ತಾ ಇದೆಯಲ್ಲ ಈ ಸಿಟಿ, ಈ ಸಿಟಿಯ ಸುತ್ತಮುತ್ತನೇ ಕ್ರಿಶ್ಚಿಯಾನಿಟಿ ಶುರುವಾಗಿತ್ತು, ಓಕೆನಾ? ಸೊ ಈ ಕ್ರಿಶ್ಚಿಯಾನಿಟಿ ಫೌಂಡರ್ ಬಂದು ಜೀಸಸ್ ಕ್ರೈಸ್ಟ್ ಅಂತ, ಮತ್ತು ಇವರು ಫಾಲೋ ಮಾಡೋವಂಥ ಬುಕ್ ಬಂದು ಬೈಬಲ್ ಅಂತ, ಓಕೆ? ಇವರು ಬೈಬಲ್ನ ತುಂಬ ಪವಿತ್ರವಾಗಿ ನೋಡ್ಕೊಳ್ತಾರೆ, ಅದರಲ್ಲಿರೋದೆಲ್ಲ ನಿಜ ಅಂತ ನಂಬಿ. ಅದರಲ್ಲಿ ಇವ್ರಿಗೆ ಜೀಸಸ್ ಕ್ರೈಸ್ಟ್ ಯಾವ್ಯಾವ ಟೀಚಿಂಗ್ಸ್ ಹೇಳಿದ್ದಾರೆ ಅದರೆಲ್ಲದ್ರ ಬಗ್ಗೆ ಇರುತ್ತೆ, ಮತ್ತು ಜೀಸಸ್ ಕ್ರೈಸ್ಟ್ ಯಾವ ಥರ ಲೈಫ್ನ ಲೀಡ್ ಮಾಡಿದ್ರು ಅದರ ಡೀಟೇಲ್ಸ್ ಎಲ್ಲ ಕೂಡ ಇರುತ್ತೆ. ಅದನ್ನು ಇವರು ಫಾಲೋ ಮಾಡ್ತಾರೆ, ಓಕೆ? ಜೀಸಸ್ ಇನ್ ಕನ್ನಡ ಈಸ್ ಏಸು. ನೋಡಿ, ಜೀಸಸ್ನ ಕನ್ನಡ ಭಾಷೆಯಲ್ಲಿ ಏಸು ಅಂತ ಕರಿತೀವಿ, ಕ್ರೈಸ್ಟ್ನ ಸೇವಿಯರ್ ಅಂತ ಕರಿತೀವಿ. ಕನ್ನಡದಲ್ಲ, ಕ್ರೈಸ್ಟ್ ಅರ್ಥ ಬಂದು ಸೇವಿಯರ್ ಅಥವಾ ಅನಾಯಿಂಟೆಡ್ ಅಂತ ಅರ್ಥ, ಓಕೆ? ಈಗ ಜೀಸಸ್ ಕ್ರೈಸ್ಟ್ ಅವರ ಲೈಫ್ ಬಗ್ಗೆ ಕೂಡ ನೋಡೋಣ. ಅವರು ಎಲ್ಲಿ ಜೀವನ ನಡೆಸಿದ್ರು, ಯಾವ ಥರ ಇತ್ತು ಅಂತ ಒಂದು ಬೇಸಿಕ್ ಸ್ಮಾಲ್. ಜೀಸಸ್ ವಾಸ್ ಬಾರ್ನ್ ಇನ್ ಬೆಥಲ್ಹ್ಯಾಮ್ ಇನ್ ಇಸ್ರೇಲ್. ಸೊ ಜೀಸಸ್ ಅವರು ಹುಟ್ಟೋದೆಲ್ಲಿ? ಬೆಥಲ್ಹ್ಯಾಮಲ್ಲಿ. ಸೊ ನಾನು ಆಲ್ರೆಡಿ ಹೇಳಿದೆ, ಇಂಡಿಯಾಯಿಂದ ಒಂದು ಚೂರಿ ಕಡೆ ಬಂದರೆ ಇಲ್ಲಿ ಇಸ್ರೇಲ್ ಅಂತ ಒಂದು ದೇಶ ಇದೆ, ವೆಸ್ಟ್ ಕಡೆಗೆ ಬಂದರೆ ಇಸ್ರೇಲಲ್ಲಿ ಒಂದು ಜೆರೂಸಲೇಮ್ ಅಂತ ಒಂದು ಸಿಟಿ ಇದೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಜೆರೂಸಲೇಮ್ ಅಂತ, ಓಕೆ? ಜೆರೂಸಲೇಮ್ನ ಸ್ವಲ್ಪ ಡೌನಿಗೆ ಬಂದರೆ ಇಲ್ಲಿ ಸರಿಯಾಗಿ ಬೆಥಲ್ಹ್ಯಾಮ್ ಅಂತ, ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಬೆಥಲ್ಹ್ಯಾಮ್ ಅಂತ ಒಂದು ಹಳ್ಳಿ. ಇವಾಗ ಒಂದು ಸ್ವಲ್ಪ ಸಿಟಿ ಥರ ಆಗಿದೆ, ಆ ಟೈಮಲ್ಲಿ ಫುಲ್ಲು ಹಳ್ಳಿ. ಇದು ಒಂದು ಜಸ್ಟ್ ಹತ್ರನೇ ಇರೋದು, ಒಂದು 5-6 ಕಿಲೋಮೀಟರ್ ದೂರದಲ್ಲಿದೆ. ಸೊ ಅಲ್ಲಿ ಇವರು ಹುಟ್ಟುವಂಥದ್ದು. ಇವರ ತಾಯಿ ಹೆಸರು ಮೇರಿ ಅಂತ, ತಂದೆ ಹೆಸರು ಜೋಸೆಫ್ ಅಂತ, ಓಕೆ?
When he was about 30 years old, he left his home and moved from place to place, serving the weak and the poor. ನೋಡಿ, ಜೀಸಸ್ ಕ್ರೈಸ್ಟು ಹುಟ್ಟಿದಾಗಿಂದ 30 ವರ್ಷದವರೆಗೂ ಏನು ಮಾಡಿದ್ರು ಅನ್ನೋ ಹತ್ರ ಬಗ್ಗೆ ನಮಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲ. ಆದರೆ ಒನ್ಸ್ ಇವ್ರು 30 ವರ್ಷ ಆದಮೇಲೆ ಏನು ಮಾಡ್ತಾರೆ, ಇವರು ಮನೆ ಬಿಟ್ಟು ಹೊರಗಡೆ ಹೋಗ್ತಾರೆ. ಒಂದು ಸನ್ಯಾಸಿ ಅಂತ ಹೇಳ್ತೀವಲ್ವ, ಆ ಥರ ಸನ್ಯಾಸಿ ಥರ ಇವರು ಇದ್ಬಿಟ್ಟು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಹಾಕ್ಕೊಂಡು ಎಲ್ಲೆಲ್ಲಿ ಜನಗಳಿಗೆ ಕಷ್ಟ ಇದೆ, ಎಲ್ಲೆಲ್ಲಿ ಬಡವರಿದ್ದಾರೆ, ಅವ್ರಿಗೆಲ್ಲ ಹೆಲ್ಪ್ ಮಾಡಿಕೊಂಡು ಅವರೆಲ್ಲ ಸೇವೆ ಮಾಡಿಕೊಂಡು ಇವರು ಓಡಾಡ್ತಾ ಇರ್ತಾರೆ. ಫಾರ್ ಹಿಮ್ ಕಂಪ್ಯಾಷನ್ ವಾಸ್ ದಿ ಎಸೆನ್ಸ್ ಆಫ್ ರಿಲಿಜಿಯಸ್ ಲೈಫ್. ಸೊ ಜೀಸಸ್ ಕ್ರೈಸ್ಟ್ ಅವ್ರಿಗೆ ಕಂಪ್ಯಾಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ರಿಲಿಜಿಯಸ್ ಲೈಫಲ್ಲಿ. ಕಂಪ್ಯಾಷನ್ ಅಂದರೆ ಒಂದು ರೀತಿ ಬೇರೆಯವ್ರ ಕಷ್ಟನ ನಮ್ಮ ಕಷ್ಟ ಅಂತ ಫೀಲ್ ಆಗುವಂಥದ್ದು. ಓಕೆ, ಒಂಥರ ಇದು ಕರುಣೆ ಅಂತ ಬರಲ್ಲ. ಕಂಪ್ಯಾಷನ್ ಅಂದರೆ ಇವಾಗ ಬೇರೆಯವ್ರ ಕಷ್ಟ ನೋಡಿ, ಅಯ್ಯೋ ಅವ್ರಿಗೆ ಎಷ್ಟು ಕಷ್ಟ ಅಂತಂದ್ಬಿಟ್ಟು ನಮಗೆ ಕಷ್ಟ ಬಂತೇನೋ ಅಂತ ಒಂದು ಫೀಲಿಂಗ್ ಬರುತ್ತಲ್ಲ, ಅದು. ಹಿ ಪ್ರೀಚ್ಡ್ ಥ್ರೂ ಪ್ಯಾರಬಲ್ಸ್ ಆರ್ ಮಾರಲ್ ಸ್ಟೋರೀಸ್. ಜೀಸಸ್ ಕ್ರೈಸ್ಟ್ ಯಾವ ಥರ ಪ್ರೀಚ್ ಮಾಡ್ತಾರೆ? ಪ್ರೀಚ್ ಅಂದರೆ ಏನು? ಹೇಳ್ಕೊಡೋದು ಅಥವಾ ಜನಗಳಿಗೆ ತಿಳಿ ಹೇಳೋದು ಅಂತ. ಯಾವ ರೀತಿ ತಿಳಿ ಹೇಳ್ತಾರೆ ಅಂದರೆ, ಕೆಲವು ಸ್ಮಾಲ್ ಸ್ಟೋರೀಸ್ನ ಕ್ರಿಯೇಟ್ ಮಾಡ್ತಾರೆ. ಆ ಸ್ಟೋರೀಸ್ ಮುಖಾಂತರ ಜೀಸಸ್ ಕ್ರೈಸ್ಟ್ ಮತ್ತು ಅವರ ಫಾಲೋವರ್ಸು ಜನಗಳಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ತಿಳಿಸ್ಕೊಡ್ತಾರೆ. ಇನ್ಫ್ಲುಯೆನ್ಸ್ಡ್ ಬೈ ದಿ ಟೀಚಿಂಗ್ಸ್ ಆಫ್ ಜೀಸಸ್, ಎ ಲಾರ್ಜ್ ನಂಬರ್ ಆಫ್ ಪೀಪಲ್ ಫಾಲೋಡ್ ಹಿಮ್. ಸೊ ಜೀಸಸ್ ಕ್ರೈಸ್ಟ್ ಏನು ಮಾಡ್ತಾರೆ, ಈ ಬೆಥಲ್ಹ್ಯಾಮಿಂದ ಜೆರೂಸಲೇಮ್ಗೆ ಬಂದಿರ್ತಾರೆ. ಯಾಕಂದರೆ ಜೆರೂಸಲೇಮ್ ಆ ಟೈಮಲ್ಲಿ ಸಿಟಿ, ಇವಾಗ ನಮಗೆ ಬೆಂಗಳೂರು ಯಾವ ಥರ ಸಿಟಿ ಇದೆಯೋ ದೊಡ್ಡದಾಗಿ ಆ ಥರ ಸಿಟಿ ಇರುತ್ತೆ. ಸೊ ಇವರೆಲ್ಲ ಇಲ್ಲಿಗೆ ಬಂದು ಇಲ್ಲಿದ್ದಂಥ ಜನಗಳಿಗೆಲ್ಲ ಜೀಸಸ್ ಕ್ರೈಸ್ಟು ಈ ಪ್ರೀಚಿಂಗ್ಸ್ನ ಮಾಡ್ತಾ ಇರ್ತಾರೆ. ಓಕೆ, ಅಟ್ ದಿ ಸೇಮ್ ಟೈಮ್ ಸೊ ಅವಾಗ ಎಷ್ಟೊಂದು ಜನ ಸುತ್ತಮುತ್ತ ಇರೋರೆಲ್ಲ ಜೀಸಸ್ ಕ್ರೈಸ್ಟ್ನ ಫಾಲೋವರ್ಸ್ ಆಗ್ತಾರೆ. ಅಂದರೆ ಜೀಸಸ್ ಕ್ರೈಸ್ಟ್ ಹೇಳೋದು ಕರೆಕ್ಟು ಅಂತ ಹೇಳ್ಬಿಟ್ಟು ಅವ್ರನ್ನ ಒಪ್ಕೊಳ್ತಾರೆ ಎಷ್ಟೊಂದು ಜನ. ಅಟ್ ದಿ ಸೇಮ್ ಟೈಮ್ ದ ರಿಲಿಜಿಯಸ್ ಲೀಡರ್ಸ್ ಅಪೋಸ್ಡ್ ಹಿಮ್. ಅದೇ ಟೈಮಲ್ಲಿ ಜುಡಾಯಿಸಮ್ ಅಂತ ಒಂದು ರಿಲಿಜನ್ನವರು ಇಲ್ಲಿ ಜಾಸ್ತಿ ಜನ ಇರ್ತಾರೆ. ಅವರು ಜೀಸಸ್ ಕ್ರೈಸ್ಟ್ನ ಅಪೋಸ್ ಮಾಡ್ತಾರೆ. ಅಂದರೆ ನೀನು ಹೇಳ್ತಾ ಇರೋದೆಲ್ಲ ತಪ್ಪು, ಈ ಥರ ಅಲ್ಲ ನಮಗೆ ದೇವ್ರು ಹೇಳಿರೋದು, ದೇವ್ರು ಹೇಳೋದಕ್ಕೂ ನೀನು ಹೇಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ, ನಿನಗೂ ಮತ್ತು ಇದಕ್ಕೂ ಯಾವುದೂ ಸಂಬಂಧ ಇಲ್ಲ ದೇವ್ರಿಗೂ ಅನ್ನೋ ಥರ ಅವರು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಮತ್ತು ತುಂಬ ಕ್ರಿಟಿಕಲಿ ಅಪೋಸ್ ಮಾಡ್ತಾರೆ ಅವ್ರಿಗೆ. ದೇ ಅಕ್ಯೂಸ್ಡ್ ಹಿಮ್ ಆಫ್ ಟ್ರೀಸನ್. ಅವ್ರನ್ನ ಟ್ರೀಸನ್ ಮಾಡ್ತಾ ಇದೆಯಾ ನೀನು ಅಂತ ಅಕ್ಯೂಸ್ ಮಾಡ್ತಾರೆ. ಏನು ಟ್ರೀಸನ್ ಅಂದರೆ ಒಂಥರ ದ್ರೋಹ ಅಂತ, ದೇಶ ದ್ರೋಹನೂ ಇರ್ಬೋದು ಅಥವಾ ಧರ್ಮಕ್ಕೆ ಮಾಡೋದಂಥ ದ್ರೋಹನೂ ಇರ್ಬೋದು. ಆ ಥರ ನೀನು ಮೋಸ ಮಾಡ್ತಾ ಇದೆಯಾ, ದ್ರೋಹ ಮಾಡ್ತಾ ಇದೆಯಾ, ನೀನೆಲ್ಲ ಸುಳ್ಳು ಹೇಳ್ತಾ ಇದೆಯಾ ಅಂತ ಅವ್ರ ಮೇಲೆ ಆಪಾದನೆ ಹೊರಿಸ್ತಾರೆ. ಸೂನ್ ಜೀಸಸ್ ವಾಸ್ ಕ್ರೂಸಿಫೈಡ್. ಆಮೇಲೆ ಏನು ಮಾಡ್ತಾರೆ, ಜೀಸಸ್ನ ಕ್ರೂಸಿಫೈ ಮಾಡ್ತಾರೆ. ಸೊ ಏನಕ್ಕೆ ಅಂತಂದರೆ ಇವರು ರೋಮನ್ಸ್ ಅಂತ ಒಬ್ರು ಇರ್ತಾರೆ, ರೋಮನ್ ಎಂಪೈರ್ ಅವರು ಈ ಜಾಗನ ರೂಲ್ ಮಾಡ್ತಾ ಇರ್ತಾರೆ. ಆ ರೋಮನ್ ಗವರ್ನರ್ಗೆ ಇವರು ಹೋಗಿ ಪಿನ್ ಇಡ್ತಾರೆ ಫುಲ್ಲು. ಜೀಸಸ್ಸು ನೀವು ರಾಜ ಆಗಬೇಕು ಅಂದ್ಕೊಂಡಿದ್ದಾರೆ, ಅವರು ಜನಗಳನ್ನೆಲ್ಲ ನಿಮ್ಮ ವಿರುದ್ಧ ಎತ್ಕಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ಬಿಟ್ಟು, ಸುಳ್ಳು ಸಾಕ್ಷಿಗಳೆಲ್ಲ ಹೇಳ್ಬಿಟ್ಟು ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಆಗ ಜೀಸಸ್ಗೆ ಮರಣದಂಡನೆ ಕೊಡ್ತಾರೆ. ಸೊ ಕ್ರೂಸಿಫಿಕ್ಷನ್ ಅಥವಾ ಕ್ರೂಸಿಫೈ ಇದೆಲ್ಲ ಏನು ಅಂತಂದರೆ ಹಳೆ ಕಾಲದಲ್ಲಿ ಆ ರೋಮನ್ ಟೈಮಲ್ಲಿ ಕೊಡ್ತಾ ಇದ್ದಂಥ ಒಂದು ಮರಣದಂಡನೆ. ಇವಾಗೆಲ್ಲ ಮರಣದಂಡನೆ ಅಂದ್ರೇನು, ನೇಣಿಗಾಕ್ತಾರೆ. ಆದರೆ ಆ ಟೈಮಲ್ಲಿ ರೋಮನ್ ಎಂಪೈರಲ್ಲಿ ಏನು ಮಾಡೋರು, ಒಂದು ಪ್ಲಸ್ ಮಾರ್ಕ್, ಜೀಸಸ್ ಕ್ರೈಸ್ಟ್ ಮಾರ್ಕ್ ನೋಡಿದಾರಲ್ಲ ಆ ಥರ ಪ್ಲಸ್ ಮಾರ್ಕ್ ಮೇಲೆ ಅವ್ರನ್ನ ಇಲ್ಲೊಂದು ಅಲ್ಲಿಗೆ ಇಟ್ಬಿಟ್ಟು ಹೊಡೆಸ್ಬಿಟ್ಟು ಅದ್ರ ಮೇಲೆ ನಿಲ್ಲಿಸ್ಬಿಟ್ಟು ಕೈಗೆ ಎರಡಕ್ಕೂ ಮೊಳೆ ಹೊಡೆಯೋದು, ಕಾಲಿಗೆ ಮೊಳೆ ಹೊಡೆಯೋದು ಮಾಡಿಬಿಟ್ಟು ಸಾಯಿಸೋವಂಥದ್ದು. ಸೊ ಕ್ರೂಸಿಫಿಕ್ಷನ್ ವಾಸ್ ದ ಪನಿಷ್ಮೆಂಟ್ ಗಿವನ್ ಟು ಕ್ರಿಮಿನಲ್ಸ್ ಇನ್ ದೋಸ್ ಡೇಸ್. ಆ ಕಾಲದಲ್ಲಿ ಮರಣದಂಡನೆ ಈ ಥರ ಕೊಡ್ತಾ ಇರ್ತಾರೆ. ಜೀಸಸ್ ಅವ್ರನ್ನೂ ಕೂಡ ಇದೇ ಥರನೇ ಮರಣದಂಡನೆ ಕೊಡ್ತಾರೆ. ನೆಕ್ಸ್ಟ್ ಬಂದು ಜೀಸಸ್ ಅವರ ಟೀಚಿಂಗ್ಸ್ ಏನಿದೆ, ಅವ್ರು ಮಾಡಿದಂಥ ಏನೇನು ಹೇಳ್ಕೊಟ್ರು, ಇವ್ರಿಗೆಲ್ಲ ಅವ್ರ ಮೇಲೆ ಕೋಪ ಬರೋಷ್ಟು ಏನೇನು ಹೇಳ್ಕೊಟ್ರು ನೋಡೋಣ. ನೋಡಿ, ಜೀಸಸ್ಸು ಯಾವುದು ಕೆಟ್ಟದ್ದು ಹೇಳ್ಕೊಡ್ಲಿಲ್ಲ, ಅವರು ಎಲ್ಲ ಒಳ್ಳೇದೇ ಹೇಳ್ಕೊಟ್ರು. ಓಕೆ, ಸೊ ಅದೇನೇನು ನೋಡೋಣ. ಜೀಸಸ್ ಸ್ಟ್ರೆಸ್ಡ್ ದಟ್ ವಿ ಆರ್ ದಿ ಚಿಲ್ಡ್ರನ್ ಆಫ್ ಗಾಡ್ ಆ್ಯಂಡ್ ಹೆನ್ಸ್ ವಿ ಆರ್ ಆಲ್ ಬ್ರದರ್ಸ್. ಇವ್ರೇನು ಹೇಳ್ತಾರೆ, ನಾವೆಲ್ಲ ದೇವ್ರ ಮಕ್ಕಳು, ಸೊ ಅದಕ್ಕೆ ನಾವೆಲ್ಲ ಅಣ್ಣ ತಮ್ಮಂದ್ರ ಥರ ಇರಬೇಕು ಅಂತ ಹೇಳ್ತಾರೆ. ಹಿ ಕಾಲ್ಡ್ ಅಪಾನ್ ದಿ ಪೀಪಲ್ ಟು ಲೀಡ್ ಎ ಪ್ಯೂರ್ ಲೈಫ್ ವಿತೌಟ್ ಕಮಿಟಿಂಗ್ ಸಿನ್ಸ್. ಜನಗಳಿಗೆ ಏನು ಹೇಳ್ತಾರೆ, ನೀವು ಯಾವುದೇ ರೀತಿ ಪಾಪಗಳು ಮಾಡದೆ, ಅಂದರೆ ಪಾಪಗಳು ಅಂದರೆ ಏನು, ಕಳ್ತನ ಮಾಡೋದು, ಒಡೆಯೋದು, ದರೋಡೆ ಮಾಡೋದು, ಕೊಲೆ ಮಾಡೋದು, ಈ ಥರದ್ದು, ಇದು ಯಾವುದೇ ರೀತಿ ಪಾಪಗಳು ಮಾಡದೆ ಪ್ಯೂರ್ ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತಾರೆ. ಲವ್ ಯುವರ್ ನೈಬರ್ ಆ್ಯಸ್ ಯು ಲವ್ ಯುವರ್ ಸೆಲ್ಫ್. ಅಂದರೆ ನೀನು ನಿನ್ನನ್ನೇ ಯಾವ ರೀತಿ ಪ್ರೀತಿಸ್ತೀಯೋ ಅದೇ ಥರ ನಿನ್ನ ಸುತ್ತಮುತ್ತ ಇರೋರನ್ನು ಕೂಡ ಪ್ರೀತಿಸು ಅಂತ ಹೇಳ್ತಾರೆ. ನೆಕ್ಸ್ಟು, ಸರ್ವಿಸ್ ಟು ಮ್ಯಾನ್ಕೈಂಡ್ ಈಸ್ ಸರ್ವಿಸ್ ಟು ಗಾಡ್. ಅಂದರೆ ನೀನು ಜನಸೇವೆ ಮಾಡಿದ್ರೆ ಜನಾರ್ದನ ಸೇವೆ, ಅಂದರೆ ನಾವು ಜನಸೇವೆ ಜನಾರ್ದನ ಸೇವೆ ಅಂತಿದೆಯಲ್ಲ ಆ ಥರ ನೀನು ಜನರ ಸೇವೆ ಮಾಡು, ದೇವ್ರ ಸೇವೆ ಮಾಡಬೇಡ. ನೀನು ಜನರ ಸೇವೆ ಮಾಡಿದ್ರೆ ದೇವ್ರಿಗೂ ಸೇವೆ ಮಾಡಿದಾಗೇ ಅರ್ಥ ಅಂತ ಹೇಳ್ತಾರೆ. ಸೊ ಇದೆಲ್ಲ ಅವರ ಟೀಚಿಂಗ್ಸ್ ಇರುತ್ತೆ.
ಆಫ್ಟರ್ ದಿ ಡೆತ್ ಆಫ್ ಜೀಸಸ್ ಇಸ್ 12 ಡಿಸೈಪಲ್ಸ್ ಸ್ಟಾರ್ಟೆಡ್ ಸ್ಪ್ರೆಡಿಂಗ್ ಇಸ್ ಟೀಚಿಂಗ್ ಝೆಲಸ್ಲಿ. ನೋಡಿ, ಅವರು ಜೀಸಸ್ ಅವರು ತೀರೋದ್ಮೇಲೆ, ಅಂದರೆ ಅವ್ರನ್ನ ಒಂದ್ಸರಿ ಕ್ರೂಸಿಫೈ ಮಾಡೋದ್ಮೇಲೆ ಏನು ಮಾಡ್ತಾರೆ, ಇವ್ರಿಗೆ 12 ಜನ ಡಿಸೈಪಲ್ಸ್ ಇರ್ತಾರೆ. ಡಿಸೈಪಲ್ಸ್ ಅಂದರೆ ತುಂಬ ಸ್ಟಾಂಚ್ ಫಾಲೋವರ್ಸ್ ಅಂತ, ಶಿಷ್ಯಂದ್ರು ಅಂತ ಅಂದ್ಕೊಳ್ಳಿ, ಫಾಲೋವರ್ಸ್ ಅಂದ್ಕೊಳ್ಳಿ, ಆ ಥರ. ಇವ್ರನ್ನ ಅಪೋಸ್ಟಲ್ಸ್ ಅಂತ ಕೂಡ ಕರೀತಾರೆ. ಸೊ ಈ 12 ಜನ ಏನು ಮಾಡ್ತಾರೆ, ಜೀಸಸ್ ಏನು ಹೇಳ್ಕೊಟ್ರು ಅದನ್ನು ಇವರು ಬೇರೆಯವ್ರಿಗೆಲ್ಲ ಹೇಳ್ಕೊಡೋದಕ್ಕೆ ಶುರು ಮಾಡ್ತಾರೆ. ಆ್ಯಸ್ ಎ ರಿಸಲ್ಟ್ ಸೆವ್ರಲ್ ಕ್ರಿಶ್ಚಿಯನ್ ಕಮ್ಯುನಿಟೀಸ್ ಎಮರ್ಜ್ಡ್ ವಿತ್ ಇನ್ ದಿ ರೋಮನ್ ಎಂಪೈರ್. ಇದರಿಂದ ಏನಾಯಿತು, ಈ ರೋಮನ್ ಎಂಪೈರ್ ಇರುತ್ತಲ್ಲ, ಸೊ ರೋಮನ್ ಎಂಪೈರ್ ಅಂದರೆ ಆಲ್ಮೋಸ್ಟ್ ಇದೆಲ್ಲ ರೋಮನ್ ಎಂಪೈರ್, ಇಲ್ಲಿಂದ ಹಿಡಿದು ಇದೆಲ್ಲ ಇರುತ್ತಲ್ಲ, ಇದಿಷ್ಟು ರೋಮನ್ ಎಂಪೈರ್ ಇಲ್ಲಿವರೆಗೂ. ಓಕೆ, ಇದೆಲ್ಲ ರೋಮನ್ ಎಂಪೈರ್ ಇರುತ್ತೆ. ಆ ರೋಮನ್ ಎಂಪೈರಲ್ಲಿ ಎಲ್ಲೆಲ್ಲಿ ಸಿಟಿಗಳಿರುತ್ತೆ ಅಂಥ ಜಾಗದಲ್ಲೆಲ್ಲ ಒಂದಷ್ಟು ಜನ ಕ್ರಿಶ್ಚಿಯನ್ಸ್ ಆಗಿ ಕನ್ವರ್ಟ್ ಆಗಿಬಿಟ್ಟು, ಮೊದಲು ಅವರು ರೋಮನ್ ಪೇಗನ್ ರಿಲಿಜನ್ನ ಫಾಲೋ ಮಾಡ್ತಾ ಇರ್ತಾರೆ, ಆಮೇಲೆ ಅವರು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿ ಕ್ರಿಶ್ಚಿಯನ್ಸ್ ಆಗ್ತಾರೆ. ಸೊ ಈ ಥರ ಆಗಿಬಿಟ್ಟು ಅವರು ಅಲ್ಲಲ್ಲಿ ಸೆಟಲ್ ಆಗ್ತಾರೆ. ಅಟ್ ಫಸ್ಟ್ ದಿ ಕ್ರಿಶ್ಚಿಯನ್ಸ್ ವೇರ್ ಪರ್ಸಿಕ್ಯೂಟೆಡ್. ಮೊದಲೇನಾಗುತ್ತೆ ಅಂತ ಹೇಳಿದ್ರೆ, ಈ ರೋಮನ್ ರಿಲಿಜನ್ಗೂ ಇವ್ರಿಗೂ ಕ್ರಿಶ್ಚಿಯನ್ಸ್ಗೂ ಆಗ್ತಾ ಇರಲ್ಲ. ಸೊ ಅದಕ್ಕೆ ಕ್ರಿಶ್ಚಿಯನ್ಸ್ ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ಹೋಗ್ಬಿಡೋದು, ಆ ಜಾಗಕ್ಕೆಲ್ಲ ಹೋಗೋದು, ಅಲ್ಲಿ ಅವ್ರಿಗೆ ತೊಂದರೆ ಕೊಡೋದು, ಅವ್ರನ್ನ ಹೊಡಿಯೋದು, ಅವ್ರ ಮನೆಯಿಂದ ಈಚೆ ಹಾಕೋದು, ಅವ್ರನ್ನ ಸಾಯಿಸೋದು, ಇದೆಲ್ಲ ಕೂಡ ಮಾಡ್ತಾ ಇರ್ತಾರೆ. ಯಾರು? ರೋಮನ್ಸ್. ಬಟ್ ಇನ್ ಕೋರ್ಸ್ ಆಫ್ ಟೈಮ್ ದ ರೋಮನ್ ಎಂಪೈರ್ ರೆಕಗ್ನೈಸ್ಡ್ ದಿ ಕ್ರಿಶ್ಚಿಯನ್ ಫೈತ್. ಅವಾಗ ಅಲ್ಲಿ ಒಬ್ಬ ಕಾನ್ಸ್ಟಂಟೈನ್ ಅಂತ ಒಬ್ಬ ರಾಜ ಇರ್ತಾನೆ ರೋಮಲ್ಲಿ, ಅವನು ಕೂಡ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗ್ತಾನೆ. ಅವನು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆದಮೇಲೆ ಏನಾಯಿತು, ರೋಮನ್ ಎಂಪೈರಲ್ಲಿ ಕ್ರಿಶ್ಚಿಯನ್ಸ್ ಮೇಲೆ ಆಗುವಂಥ ದಾಳಿಗಳು ಏನಿದ್ವು, ಪರ್ಸಿಕ್ಯೂಷನ್ನು, ಅವೆಲ್ಲ ನಿಂತೋಗುತ್ತೆ. ಓಕೆ, ಅವರು ಕ್ರಿಶ್ಚಿಯನ್ ರಿಲಿಜನ್ನ ರೋಮನ್ ರಿಲಿಜನ್ ಅಂತ ರೆಕಗ್ನೈಸ್ ಮಾಡ್ತಾರೆ. ಲೇಟರ್ ದಿ ಇಟಾಲಿಯನ್ ಸಿಟಿ ಆಫ್ ರೋಮ್ ಎಮರ್ಜ್ಡ್ ಆಸ್ ದಿ ಮೈನ್ ಸೆಂಟರ್ ಆಫ್ ದಿ ಕ್ರಿಶ್ಚಿಯನ್ ಚರ್ಚ್ ವಿತ್ ದಿ ಪೋಪ್ ಆಸ್ ಇಟ್ಸ್ ಸುಪ್ರೀಂ ಹೆಡ್. ಆಮೇಲೆ ಸ್ವಲ್ಪ ವರ್ಷಗಳಾದಮೇಲೆ ಏನಾಯಿತು, ಈ ರೋಮ್ ನೋಡಿ, ರೋಮನ್ ಎಂಪೈರ್ ಇಷ್ಟು ದೊಡ್ಡದಾದ್ರೂ ಇದು ಇಟಲಿ ಅಂತ ದೇಶ ಇದೆಯಲ್ಲ, ಈ ಇಟಲಿ ದೇಶದಲ್ಲಿ ಒಂದು ಸ್ಮಾಲ್ ಸಿಟಿ ರೋಮ್ ಅಂದರೆ, ಇಲ್ಲಿ ಕಾಣಿಸುತ್ತೆ ನೋಡಿ ನಿಮಗೆ, ಇದಿಷ್ಟು ರೋಮ್ ಅಂದರೆ. ಓಕೆನಾ? ಸೊ ಈ ರೋಮ್ ಸಿಟಿಯಲ್ಲಿ ಒಂದು ಚರ್ಚ್ ಕಟ್ತಾರೆ ಇವರು, ವ್ಯಾಟಿಕನ್ ಚರ್ಚ್ ಅಂತ. ಸೊ ಆ ಚರ್ಚ್ನ ಬೇಸ್ ಮಾಡಿಕೊಂಡು ಅಲ್ಲಿ ಇಡೀ ಪ್ರಪಂಚಕ್ಕೆ ಎಲ್ಲ ಕ್ರಿಶ್ಚಿಯನ್ಸ್ಗೂ ಒಬ್ಬರು ಹೆಡ್ ಅಂತ ಸೆಲೆಕ್ಟ್ ಮಾಡ್ತಾರೆ, ಅಂದರೆ ಮೈನ್ ಪೂಜಾರಿ ಅಂತ ಅಂದ್ಕೊಳ್ಳಿ, ಮೈನ್ ಪ್ರೀಸ್ಟು. ಅವ್ರನ್ನ ಪೋಪ್ ಅಂತ ಕರೀತಾರೆ. ಓಕೆ, ಆ ಪೋಪ್ನ ಅವರು ಸುಪ್ರೀಂ ಹೆಡ್ ಆಗಿ, ಅಂದರೆ ಎಲ್ಲರಿಗೂ ಕ್ರಿಶ್ಚಿಯನ್ಸ್ಗೆಲ್ಲ ಲೀಡರ್ ಅಂತ ಕನ್ಸಿಡರ್ ಮಾಡಿ, ಅಲ್ಲಿಂದ ಇವರು ಇಡೀ ಪ್ರಪಂಚ ಎಲ್ಲ ಕ್ರಿಶ್ಚಿಯನ್ಸೇ ಇರಬೇಕು ಅಂತ ಹೇಳ್ಬಿಟ್ಟು ಕನ್ವರ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡರ್ ಹಿಮ್ ಮಿಷನರೀಸ್ ವೇರ್ ಸೆಂಟ್ ಟು ವೇರಿಯಸ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್ ಟು ಸ್ಪ್ರೆಡ್ ದಿ ನ್ಯೂ ರಿಲಿಜನ್. ಈ ಪೋಪ್ ಅಂಡರಲ್ಲಿ ಏನು ಮಾಡ್ತಾರೆ, ಎಷ್ಟೊಂದು ಜನ ಮಿಷನರೀಸ್ ಅಂದರೆ ಏನು, ಈಗ ಮಿಷನ್ ಅಂದರೆ ಏನು, ಯಾವುದೋ ಒಂದು ಗೋಲ್ ಅಂತ ಅರ್ಥ. ಓಕೆನಾ? ಏನೋ ಒಂದು ಗೋಲ್ ಇಟ್ಕೊಂಡು ಹೋಗೋವಂಥದ್ದು ಅಂತ. ಸೊ ಈ ಥರ ಗೋಲ್ ಇಟ್ಕೊಂಡು ಹೋಗೋವಂಥವ್ರನ್ನ ನಾವು ಮಿಷನರೀಸ್ ಅಂತೀವಿ. ಇವರ ಗೋಲ್ ಏನು, ಪ್ರಪಂಚದಲ್ಲಿರೋ ಎಲ್ಲ ಜನನ್ನು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಮಾಡಬೇಕು ಅಂತ. ಸೊ ಈ ಥರ ಹೋಗ್ಬಿಟ್ಟು ಎಲ್ಲ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಗ್ರ್ಯಾಜುಯಲಿ ದಿ ಚರ್ಚ್ ಡೆವಲಪ್ಡ್ ಇಂಟು ಎ ಪವರ್ಫುಲ್ ರಿಲಿಜಿಯಸ್ ಆರ್ಗನೈಸೇಷನ್. ಇದು ಸ್ಟಾರ್ಟಿಂಗ್ ಈ ಥರ ಬರೀ ರಿಲಿಜಿಯಸ್ ಇದಕ್ಕೆ ಅಂತ ಸ್ಟಾರ್ಟ್ ಆಗಿದ್ದು, ಆಮೇಲೆ ತುಂಬ ಪವರ್ಫುಲ್ ಆರ್ಗನೈಸೇಷನ್ ಆಗಿ ಇವರು ಬರೀ ರಿಲಿಜಿಯನ್ನ ಮಾತ್ರ ಅಲ್ಲ, ರಾಜರನ್ನು ಕೂಡ ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅದೆಲ್ಲ ಏನು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಇಷ್ಟೇ ಇರೋದು. ಅದು ನೆಕ್ಸ್ಟು ನೋಡೋಣ, ಬಂದಮೇಲೆ ಅಕಸ್ಮಾತ್ ಹೈಯರ್ ಕ್ಲಾಸಸ್ಸಲ್ಲಿದ್ದರೆ ಅದ್ರ ಬಗ್ಗೆ ಸ್ಟಡಿ ಮಾಡೋರಂತೆ. ಈಗ ಕ್ರಿಶ್ಚಿಯಾನಿಟಿ ಅದು ಯಾವ ರೀತಿ ಸ್ಪ್ರೆಡ್ ಆಯಿತು, ಯಾವ ರೀತಿ ಸ್ಟಾರ್ಟ್ ಆಯಿತು, ಇದೆಲ್ಲದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಇನ್ನೊಂದು ರಿಲಿಜನ್ ಬಗ್ಗೆ ತಿಳ್ಕೊಳ್ಳೋಣ. ಅದ್ರ ಹೆಸರು ಇಸ್ಲಾಂ ಅಂತ, ಅಥವಾ ನಮ್ಮ ಭಾಷೆಯಲ್ಲಿ ಮುಸ್ಲಿಂ ಅಂತ ಕೂಡ ಕರಿತೀವಿ. ಪ್ರೊಫೆಟ್ ಮೊಹಮ್ಮದ್ ವಾಸ್ ದಿ ಫೌಂಡರ್ ಆಫ್ ಇಸ್ಲಾಮಿಕ್ ರಿಲಿಜನ್ ಆ್ಯಂಡ್ ಆಲ್ಸೋ ದಿ ಲಾಸ್ಟ್ ಪ್ರೊಫೆಟ್. ನೋಡಿ, ಇವಾಗ ಕ್ರಿಶ್ಚಿಯಾನಿಟಿನ ಶುರು ಮಾಡಿದವ್ರು ಯಾರು? ಜೀಸಸ್ ಕ್ರೈಸ್ಟ್ ಅಂತ. ಅದೇ ಥರ ಇಸ್ಲಾಂನ ಶುರು ಮಾಡಿದ್ದು ಯಾರಪ್ಪ ಅಂದರೆ ಪ್ರೊಫೆಟ್ ಮೊಹಮ್ಮದ್ ಅಂತ. ನೋಡಿ, ಮೊಹಮ್ಮದ್ ಅನ್ನೋದು ಅವ್ರ ಹೆಸರು. ಪ್ರೊಫೆಟ್ ಅಂದರೆ ಮೆಸೆಂಜರ್ ಅಂತ, ಅಂದರೆ ದೇವರು ಹೇಳಬೇಕು ಅಂದ್ಕೊಂಡಿರೋವಂಥದ್ದನ್ನು ಯಾರಾದರೂ ಒಬ್ಬರು ವ್ಯಕ್ತಿ ಮುಖಾಂತರ ಅವರು ದೇವರು ಹೇಳಿಸ್ತಾರೆ. ಸೊ ಅಂಥ ವ್ಯಕ್ತಿನ ನಾವು ಪ್ರೊಫೆಟ್ ಅಂತ ಕರಿತೀವಿ. ಅವರು ಇಸ್ಲಾಮಿಕ್ ರಿಲಿಜನ್ನ ಶುರು ಮಾಡೋದು, ಮತ್ತು ಇವರು ಲಾಸ್ಟ್ ಪ್ರೊಫೆಟ್ ಕೂಡ ಹೌದು. ಅಂದರೆ ಇಸ್ಲಾಮಿಕ್ ರಿಲಿಜನ್ ಪ್ರಕಾರ ಏನಪ್ಪ ಅಂತಂದರೆ, ಪ್ರೊಫೆಟ್ ಮೊಹಮ್ಮದ್ ಆದಮೇಲೆ ಇನ್ಯಾರು ಮೆಸೆಂಜರು ದೇವ್ರ ಕಡೆಯಿಂದ ಬರಲ್ಲ, ಇವ್ರು ಹೇಳಿರೋದೇ ಲಾಸ್ಟ್ ಅಂತ ಅರ್ಥ. ಪ್ರೊಫೆಟ್ ಮೊಹಮ್ಮದ್ ವಾಸ್ ಬಾರ್ನ್ ಎಟ್ ಮೆಕ್ಕಾ ಇನ್ ಅರೇಬಿಯಾ. ಸೊ ಇಲ್ಲಿ ಮೆಕ್ಕಾ ಅಂತ ಒಂದು ನೋಡಿ, ಇದು ಸೌದಿ ಅರೇಬಿಯಾ ಅಂತ ಕರಿತೀವಲ್ವಾ, ಇಲ್ಲಿ ಮೆಕ್ಕಾ ಅಂತ ಒಂದು ಬರುತ್ತೆ ಇಲ್ಲಿಗೆ ಸರಿಯಾಗಿ. ನೋಡಿ, ಸೌದಿ ಅರೇಬಿಯಾದ ಅರ್ಧ ಜಾಗಕ್ಕೆ ಬಂದರೆ ಇಲ್ಲಿಗೆ ಸರಿಯಾಗಿ ಬರುತ್ತೆ. ಇದು ಮೆಕ್ಕಾ ಅಂತ ಒಂದು ಸಿಟಿ ನೋಡಿ, ಇಲ್ಲಿದೆ ನೋಡಿ. ಓಕೆ, ಇದು ಮೆಕ್ಕಾ ಅಂತ ಒಂದು ಸಿಟಿ.
ಅಲ್ಲಿ ಇವರು ಹುಟ್ಟುವಂಥದ್ದು. ಬಿಫೋರ್ ದಿ ರೈಸ್ ಆಫ್ ಇಸ್ಲಾಂ ದೇರ್ ವೆರ್ ಸೆವರಲ್ ಟ್ರೈಬಲ್ ಗ್ರೂಪ್ಸ್ ಇನ್ ಅರೇಬಿಯಾ. ನೋಡಿ, ಇಸ್ಲಾಂ ಶುರುವಾಗೋದಕ್ಕೂ ಮೊದಲು ಈ ಅರೇಬಿಯಾದಲ್ಲಿ ಸುಮಾರು ಟ್ರೈಬಲ್ ಗ್ರೂಪ್ಸ್ ಇತ್ತು. ಅಂದರೆ ನೋಡಿ, ಸೌದಿ ಅರೇಬಿಯಾ ಯಾವ ಥರ ಅಥವಾ ಅರೇಬಿಯನ್ ಪೆನಿನ್ಸುಲಾ ಯಾವ ಥರ ಅಂದರೆ ತುಂಬ ಡೆಸರ್ಟ್ ಇರುವಂಥ ಜಾಗ. ಇಲ್ಲೇನು ಜಾಸ್ತಿ ಬೆಳೆ ಬೆಳೆಯೋಕ್ಕಾಗಲ್ಲ. ಇದರ ಅರ್ಥ ಫುಲ್ ಡೆಸರ್ಟ್ ಅಂತ ಅಲ್ಲ. ಓಕೆ, ನೋಡಿ ಇಲ್ಲೆಲ್ಲ ಗ್ರೀನರಿ ಕಾಣಿಸ್ತಾ ಇದೆಯಲ್ಲ, ಇಲ್ಲೆಲ್ಲ ಗ್ರೀನರಿ ಇರುತ್ತೆ, ಇಲ್ಲೆಲ್ಲ ಗ್ರೀನರಿ ಇರುತ್ತೆ, ಮತ್ತು ಈ ಜಾಗದಲ್ಲೆಲ್ಲ ಗ್ರೀನರಿ, ಮತ್ತು ಇಲ್ಲೊಂದು ಸ್ವಲ್ಪ ಗ್ರೀನರಿ, ಈ ಥರ. ಓಕೆ, ನೋಡಿ ಇವಾಗ ಇಂಡಿಯಾದಷ್ಟು ಗ್ರೀನರಿ ಇಲ್ಲ ಇಲ್ಲಿ, ಆದರೆ ಸ್ವಲ್ಪ ಸ್ವಲ್ಪ ಗ್ರೀನರಿ ಇರುತ್ತೆ. ಮತ್ತು ಇಲ್ಲೆಲ್ಲ ಏನಪ್ಪ ಅಂದರೆ ಅಲ್ಲಲ್ಲಿ ಕೆಲವು ಹಳ್ಳಿಗಳ ಥರ ಫಾರ್ಮ್ ಮಾಡಿಕೊಂಡು ಟ್ರೈಬಲ್ ಪೀಪಲ್ ಇಲ್ಲಿ ವಾಸ ಮಾಡ್ತಾ ಇರ್ತಾರೆ. ಈಗ ನೀವು ಟ್ರೈಬಲ್ ಪೀಪಲ್ ಅಂದರೆ ಕಾಡು ಜನ ಅಂದ್ಕೊಂಬಿಟ್ಟು ಅವ್ರೇನು ಎಲೆಗಳು ಕಟ್ಕೊಂಡಿದ್ರು ಆ ಥರ ಅಂದ್ಕೊಂಬೇಡಿ. ಟ್ರೈಬಲ್ ಪೀಪಲ್ ಅಂದರೆ ಮಾಮೂಲಿ ಹಳ್ಳಿ ಜನ, ತುಂಬ ಹಿಂದುಳಿದಿರುವಂಥ ಹಳ್ಳಿಗೆ ಸೇರಿದಿರುವಂಥ ಜನ, ಆ ಥರದವರು ವಾಸ ಮಾಡ್ತಾ ಇರ್ತಾರೆ. ಫಾರ್ ಸೆಂಚುರೀಸ್ ದಿಸ್ ಗ್ರೂಪ್ಸ್ ರಿಮೈನ್ ಡಿಸ್ಯುನೈಟೆಡ್. ನೂರಾರು ವರ್ಷ, ಸಾವಿರಾರು ವರ್ಷ ಇವ್ರು ಯಾರೂ ಕೂಡ ಯುನೈಟ್ ಆಗಿ ಒಂದು ಎಂಪೈರ್ ಥರ ಫಾರ್ಮ್ ಆಗಿರಲ್ಲ. ಅಂದರೆ ಈಗ ನಮ್ಮ ಇಂಡಿಯಾದಲ್ಲಿ ಮೌರ್ಯನ್ ಎಂಪೈರ್ ಇರುತ್ತೆ, ಆಮೇಲೆ ಸಾತವಾಹನ ಎಂಪೈರ್ ಇರುತ್ತೆ, ಚೋಳ ಎಂಪೈರ್ ಇರುತ್ತೆ ಅಲ್ವಾ. ಆ ಥರ ಸೌದಿ ಅರೇಬಿಯಾದಲ್ಲಿ ನೂರಾರು ಸಾವಿರಾರು ವರ್ಷಗಳಿಂದ ಯಾವುದೇ ರೀತಿ ಎಂಪೈರ್ ಯಾವುದೂ ಇರಲ್ಲ. ಇವರೆಲ್ಲ ಡಿಸ್ಯುನೈಟೆಡ್ ಆಗಿ ಅಲ್ಲಲ್ಲಿ ಇವರು ಸೆಟಲ್ ಆಗಿರ್ತಾರೆ. ಕಾಬಾ ಎಟ್ ಮೆಕ್ಕಾ ವಾಸ್ ಎ ವೆಲ್ ನೋನ್ ಪಿಲಿಗ್ರಿಮೇಜ್ ವೆರ್ ದೆ ಪ್ರಾಕ್ಟಿಸ್ಡ್ ಐಡಲ್ ವರ್ಷಿಪ್. ಮೆಕ್ಕಾದಲ್ಲಿ ಒಂದು ಕಾಬಾ ಅಂತ ಒಂದು ಜಾಗ ಇರುತ್ತೆ. ನಾನು ಆದರೆ ಒಂದು ಫೋಟೋ ಹಾಕ್ತೀನಿ ನೋಡಿ. ಸೊ ಆ ಜಾಗದಲ್ಲಿ ಇವರು ಇಲ್ಲೇ ಇರುತ್ತೆ ರೀ, ತೋರಿಸ್ತೀನಿ ಇಲ್ಲಿ ಸರಿ ಮೆಕ್ಕಾ ಬರೋದು ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ಕಾಣಿಸ್ತಾ ಇದೆಯಾ, ಇದೊಂದು ದೊಡ್ಡ ಮಸೀದಿ. ಇದು ಇನ್ನೂ ಝೂಮ್ ಮಾಡಿದ್ರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಬಾಕ್ಸ್ ಥರ, ಇದೇ ಕಾಬಾ ಅಂತ ಪ್ರೆಸೆಂಟ್. ಮೊದಲು ಬಂದು ಇಲ್ಲಿ ಇನ್ನೂ ಎಷ್ಟೊಂದು ದೇವ್ರದ್ದು ದೇವಸ್ಥಾನಗಳು ಮತ್ತು ವಿಗ್ರಹಗಳು ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ರು. ಇವಾಗ ಅದೆಲ್ಲ ಇಲ್ಲ. ಓಕೆ, ಇವಾಗೆಲ್ಲ ಮುಸ್ಲಿಮ್ ಆಗಿರೋದ್ರಿಂದ ಎಲ್ಲರೂ ಬಂದು ಈ ಕಾಬಾಗೆ ಮಾತ್ರ ಪೂಜೆ ಮಾಡ್ತಾರೆ. ಸೊ ಇದು ಇಲ್ಲೆಲ್ಲ ಐಡಲ್ ವರ್ಷಿಪ್ ಮಾಡ್ತಾ ಇರ್ತಾರೆ. ಓಕೆ, ಈಗ ನಾವು ಜೀಸಸ್ ಕ್ರೈಸ್ಟ್ನ ಹೆಂಗೆ ನಾವು ಅವ್ರ ಲೈಫ್ ಯಾವ ಥರ ಇತ್ತು ಅಂತ ತಿಳ್ಕೊಂಡ್ವೋ, ಅದೇ ಥರ ಪ್ರೊಫೆಟ್ ಮೊಹಮ್ಮದ್ ಅವರ ಲೈಫ್ ಯಾವ ಥರ ಇತ್ತು ಅಂತ ಕೂಡ ನೋಡೋಣ. ಮೊಹಮ್ಮದ್ಸ್ ಫಾದರ್ ವಾಸ್ ಅಬ್ದುಲ್ಲಾ ಆ್ಯಂಡ್ ಫಾದರ್ ಅಮೀನಾ. ಇವ್ರ ತಂದೆ ತಾಯಿ ಹೆಸರು ಅಬ್ದುಲ್ಲಾ ಮತ್ತು ಅಮೀನಾ ಅಂತ. ಈಸ್ ಫಾದರ್ ಡೈಡ್ ಬಿಫೋರ್ ಇಸ್ ಬರ್ತ್. ನೋಡಿ, ಪ್ರೊಫೆಟ್ ಮೊಹಮ್ಮದ್ ಅವರು ತಾಯಿ ಹೊಟ್ಟೆಯಲ್ಲಿರಬೇಕಾದ್ರೆ ಅವ್ರ ತಂದೆ ತೀರೋಗ್ತಾರೆ. ಸೊ ಅವರು ಅದಕ್ಕೆ ಇವರು ಅರ್ಲಿ ಸ್ಟೇಜಸ್ಸಿಂದ ಅವ್ರ ಅಂಕಲ್ ಅವ್ರ ಮನೆಯಲ್ಲೇ ವಾಸ ಮಾಡ್ತಾ ಇರ್ತಾರೆ. ಇನ್ ಅರ್ಲಿ ಸ್ಟೇಜ್ ಆಫ್ ಇಸ್ ಲೈಫ್ ಈ ಹೆಲ್ಪ್ ಇಸ್ ಅಂಕಲ್ ಇನ್ ಇಸ್ ಬಿಸ್ನೆಸ್. ನೋಡಿ, ಸ್ಟಾರ್ಟಿಂಗಲ್ಲಿ ಇವರು ಏನು ಮಾಡ್ತಾರೆ, ಇವ್ರ ಅಂಕಲ್ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಸೊ ಅವ್ರ ಜೊತೆ ಇವರು ಬಿಸ್ನೆಸ್ಗೆ ಹೆಲ್ಪ್ ಮಾಡ್ತಾರೆ. ಏನು ಅವ್ರ ಅಂಕಲ್ದು ಬಿಸ್ನೆಸ್ ಅಂತ ಹೇಳಿದ್ರೆ, ಇವರೊಂದು ಚಿಕ್ಕ ಒಂದು ಕ್ಯಾರವ್ಯಾನ್ ಇಟ್ಕೊಂಡಿರ್ತಾರೆ. ಕ್ಯಾರವ್ಯಾನ್ ಅಂತ ಹೇಳಿದ್ರೆ ನೀವು ಇವಾಗರ ಥರ ಅಂದ್ಕೊಂಬೇಡಿ, ಕ್ಯಾರವ್ಯಾನ್ ಬಸ್ ಥರ ಅಂತ. ಏನಂದರೆ ಒಂದು ಎತ್ತಿನ ಗಾಡಿ, ಕುದುರೆ ಗಾಡಿ, ಕತ್ತೆ ಗಾಡಿ ಈ ಥರ, ಅಥವಾ ಕ್ಯಾಮಲ್ಗಳು ಅದ್ರ ಹೆಗಲ ಮೇಲೆ ಲಗೇಜ್ ಹಾಕ್ಕೊಂಡು ಹೋಗೋದು ಈ ಥರ ಅಂದ್ಕೊಳ್ಳಿ. ಒಂದಷ್ಟು ಅನಿಮಲ್ಸ್ ಮೇಲೆ ಲಗೇಜ್ ಹಾಕ್ಕೊಂಡು ಒಂದು ಊರಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ಪರ್ಚೇಸ್ ಮಾಡಿಬಿಟ್ಟು ಅದನ್ನು ಇನ್ನೊಂದು ಊರಿಗೆ ತಂದುಬಿಟ್ಟು ಇವ್ರ ಹತ್ರ ಇರೋ ವಸ್ತುಗಳೆಲ್ಲ ಅಲ್ಲಿ ಮಾರ್ತಾರೆ. ಮತ್ತು ಅಲ್ಲಿಂದ ಇನ್ನೊಂದು ಸ್ವಲ್ಪ ಪರ್ಚೇಸ್ ಮಾಡಿಕೊಂಡು ಇನ್ನೊಂದು ಊರಿಗೆ ಹೋಗ್ತಾರೆ, ವಾಪಸ್ ಬರಲ್ಲ, ಇನ್ನೊಂದು ಊರಿಗೆ ಹೋಗ್ತಾರೆ. ಅಲ್ಲಿ ಮತ್ತೆ ಅವ್ರ ಹತ್ರ ಇರೋದೆಲ್ಲ ಸೇಲ್ ಮಾಡಿ ಇವ್ರಿಗೆ ಬೇಕಾಗಿರೋ ಬೇರೆ ಕಡೆ ಸೇಲ್ ಆಗುತ್ತೆ ಅನ್ನೋ ವಸ್ತುಗಳನ್ನ ಪರ್ಚೇಸ್ ಮಾಡಿ ಇನ್ನೊಂದು ಊರಿಗೆ ಹೋಗ್ತಾರೆ. ಈ ಥರ ಟ್ರಾವೆಲ್ ಮಾಡಿಕೊಂಡು ಸುಮಾರು ಒಂದು 6 ತಿಂಗಳು 1 ವರ್ಷ ಹಂಗೆ ಟ್ರಾವೆಲ್ ಮಾಡಿ ರಿಟರ್ನ್ ಬರ್ತಾರೆ. ಸೊ ಇದರಿಂದ ಅವ್ರಿಗೆ ಎಲ್ಲ ಒಂದು ವ್ಯಾಪಾರ ಆಗಿಬಿಟ್ಟು ಇಯರ್ ಎಂಡಿಗೆ ಬರೋ ಅಷ್ಟರಲ್ಲಿ ಅವರು ಒಂದು ಸ್ವಲ್ಪ ಒಳ್ಳೆ ದುಡ್ಡು ಮಾಡಿಕೊಂಡು ಮನೆಗೆ ಬರ್ತಾರೆ. ಈ ಥರ ಬಿಸ್ನೆಸ್ ಇರುತ್ತೆ. ಸೊ ಅದರಲ್ಲಿ ಇವರು ಹೆಲ್ಪ್ ಮಾಡ್ತಾ ಇರ್ತಾರೆ. ಲೇಟರ್ ಎ ರಿಚ್ ವಿಡೋ ನೇಮ್ಡ್ ಖದೀಜಾ ಹೈರ್ಡ್ ಹಿಮ್ ಆ್ಯಸ್ ಅರ್ ಬಿಸ್ನೆಸ್ ರೆಪ್ರೆಸೆಂಟೇಟಿವ್. ಒಂದು ಸ್ವಲ್ಪ ವರ್ಷ ಆದಮೇಲೆ ಏನಾಗುತ್ತೆ, ಇವರು ಒಂದು ಕಡೆ ಒಬ್ಬರು ಲೇಡಿ ಇರ್ತಾರೆ, ವಿಡೋ ಅಂತ ಹೇಳಿದ್ರೆ ಗಂಡ ಸತ್ತೋಗಿರೋವಂಥವ್ರು ಅಂತ. ಅವರು ಒಂದು ಬಿಸ್ನೆಸ್ ನಡೆಸ್ತಾ ಇರ್ತಾರೆ. ಆ ಬಿಸ್ನೆಸ್ಗೆ ಕೆಲಸಕ್ಕೆ ಅಂತ ಮೊಹಮ್ಮದ್ ಅವ್ರನ್ನ ಅಪಾಯಿಂಟ್ ಮಾಡ್ಕೊತಾರೆ. ಇಂಪ್ರೆಸ್ಡ್ ಬೈ ಹಿಸ್ ಸಿಂಪ್ಲಿಸಿಟಿ ಆ್ಯಂಡ್ ಆನೆಸ್ಟಿ ಶಿ ಮ್ಯಾರಿಡ್ ಹಿಮ್. ನೋಡಿ, ಮೊಹಮ್ಮದ್ ಅವರು ತುಂಬ ಟ್ಯಾಲೆಂಟೆಡ್ ಆಗಿರ್ತಾರೆ, ಮತ್ತು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ, ಮತ್ತು ಹಾನೆಸ್ಟಿ ಇರುತ್ತೆ, ಒಳ್ಳೆ ಕ್ವಾಲಿಟೀಸು ಇದೆಲ್ಲ ನೋಡ್ಬಿಟ್ಟು ಏನು ಮಾಡ್ತಾರೆ, ಆ ಖದೀಜಾ ಲೇಡಿ ಮೊಹಮ್ಮದ್ ಅವ್ರನ್ನ ಮದುವೆ ಆಗ್ತಾರೆ. ಅಟ್ ದಿ ಏಜ್ ಆಫ್ 40 ಈ ರಿಸೀವ್ಡ್ ಪ್ರೊಫೆಟ್ಹುಡ್ ಆ್ಯಂಡ್ ವಾಸ್ ಎಂಗೇಜ್ಡ್ ಇನ್ ಪ್ರೇಯರ್ ಆ್ಯಂಡ್ ಮೆಡಿಟೇಷನ್ ಇನ್ ದಿ ಕೇವ್ ಆಫ್ ಹೀರಾ. ನೋಡಿ, ಇವ್ರಿಗೊಂದು ಅರೌಂಡ್ 40 ಇಯರ್ಸ್ ಇರೋವಂಥ ಟೈಮಲ್ಲಿ ಏನಾಗುತ್ತೆ, ಇವ್ರಿಗೆ ಒಂದು ಯೂಶ್ವಲಿ ಒಂದು ಅಭ್ಯಾಸ ಇರುತ್ತೆ. ಏನು ಅಭ್ಯಾಸ ಅಂತ ಹೇಳಿದ್ರೆ, ಅಲ್ಲೊಂದು ಹೀರಾ ಅಂತ ಒಂದು ಕೇವ್ ಇರುತ್ತೆ. ಆ ಕೇವಲ್ಲಿ ಹೋಗಿ ಇವರು ಅವಾಗವಾಗ ಮೆಡಿಟೇಷನ್ ಮಾಡೋದು, ಪ್ರೇಯರ್ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಒಂದು ಜೇಬ್ರಿಯಲ್ ಅಂತ ಒಂದು ಏಂಜಲ್ ಬಂದು, ಆ ಏಂಜಲ್ ಇವ್ರಿಗೆ ಹೇಳುತ್ತೆ, ನೀನು ಇನ್ಮೇಲೆ ದೇವ್ರು ನಿನ್ನ ಸೆಲೆಕ್ಟ್ ಮಾಡಿದ್ದಾರೆ, ದೇವ್ರು ಏನೇನು ಹೇಳಬೇಕು ಅಂದ್ಕೊಂಡಿದ್ರು ಅದನ್ನೆಲ್ಲ ನಿನಗೆ ಹೇಳ್ತಾರೆ, ನೀನು ಜನಕ್ಕೆ ಹೇಳು ಅಂತಂದ್ಬಿಟ್ಟು ಆ ಏಂಜಲ್ಲು, ಜೇಬ್ರಿಯಲ್ ಅಂತ ಆ ಏಂಜಲ್ ಹೇಳುತ್ತೆ. ದೆನ್ ಹಿ ಸ್ಟಾರ್ಟೆಡ್ ಪ್ರೀಚಿಂಗ್ ಗಾಡ್ಸ್ ಮೆಸೇಜಸ್.
ನೋಡಿ ಇವ್ರು ಏನಂತ ಹೇಳಿದ್ರೆ ಪ್ರೊಫೆಟ್ ಮೊಹಮ್ಮದ್ಗೆ ಓದೋಕ್ಕೆ ಬರೆಯೋಕ್ಕೆಲ್ಲ ಬರಲ್ಲ, ಓಕೆನಾ. ಸೊ ಅದಕ್ಕೆ ಇವ್ರು ಅಲ್ಲಿಂದ ಬಂದಿದ್ದನ್ನು ಜನಗಳಿಗೆ ಹೇಳಕ್ಕೆ ಶುರು ಮಾಡ್ತಾರೆ, ಜಸ್ಟ್ ದೇವ್ರು ಈ ಥರ ಹೇಳ್ತು, ದೇವ್ರು ಈ ಥರ ಹೇಳ್ತು ಅಂತ. ದಿ ಬುಕ್ ಕಂಟೈನಿಂಗ್ ದೀಸ್ ಮೆಸೇಜಸ್ ಈಸ್ ಕುರಾನ್ ವಿಚ್ ಈಸ್ ಇನ್ ಅರೇಬಿಕ್ ಲ್ಯಾಂಗ್ವೇಜ್. ಸೊ ಏನು ಮಾಡ್ತಾರೆ, ಇವರ ಫಾಲೋವರ್ಸ್ ಯಾರು ಇರ್ತಾರೆ ಅವರು ಇವ್ರು ಏನೇನು ಹೇಳಿದ್ರು ಮೊಹಮ್ಮದ್ ಅವರು ಅದನ್ನೆಲ್ಲ ಒಂದು ಕಂಪೈಲ್ ಮಾಡಿಬಿಟ್ಟು ಒಂದು ಬುಕ್ ಥರ ರೆಡಿ ಮಾಡಿದ್ದಾರೆ. ಆ ಬುಕ್ ಹೆಸರು ಕುರಾನ್ ಅಂತ, ಮತ್ತು ಇದು ಅರಬಿಕ್ ಲ್ಯಾಂಗ್ವೇಜಲ್ಲಿ ಇರೋವಂಥ ಬುಕ್ ಅದು, ಓಕೆ. ಸೊ ಇಸ್ಲಾಂ ಮೀನ್ಸ್ ಪೀಸ್ ಸಬ್ಮಿಷನ್. ಸೊ ಇಸ್ಲಾಂ ಅಂದರೆ ಅರೇಬಿಕ್ ಇದರಲ್ಲಿ ಅರ್ಥ ಏನು, ಪೀಸ್ ಅಂತ ಅರ್ಥ, ಅಂದರೆ ಶಾಂತಿಯುತವಾಗಿರೋದು ಅಂತ, ಮತ್ತು ದೇವರಿಗೆ ನಮ್ಮನ್ನು ನಾವು ಸಬ್ಮಿಟ್ ಮಾಡ್ಕೊಳ್ಳೋದು ಅಂತ. ಮುಸ್ಲಿಂ ಅಂದರೆ ಒನ್ ಹೂ ಸರೆಂಡರ್ಸ್ ಟು ಗಾಡ್ ಅಂತ, ಅಂದರೆ ಯಾರು ದೇವರಿಗೆ ಅವ್ರನ್ನವ್ರು ಸರೆಂಡರ್ ಮಾಡ್ಕೊತಾರೆ ಅವರು ಮುಸ್ಲಿಂ ಅಂತ ಅರ್ಥ. ಇನ್ ಡ್ಯೂ ಟೈಮ್ ಫಾಲೋವರ್ಸ್ ಆಫ್ ಪ್ರೊಫೆಟ್ ಮೊಹಮ್ಮದ್ ಇನ್ಕ್ರೀಸ್ಡ್. ನೋಡಿ ಒಂದು ಸ್ವಲ್ಪ ವರ್ಷಗಳಾದಮೇಲೆ ಇವರು ಎಲ್ಲಿ ಮೆಕ್ಕಾದಲ್ಲಿ ಇರ್ತಾರಲ್ಲ, ಮೆಕ್ಕಾ ಅಂದರೆ ಇಲ್ಲಿ ಸರಿಯಾಗಿ, ಸೊ ಮೆಕ್ಕಾದಲ್ಲಿ ಇರ್ತಾರಲ್ಲ ಅಲ್ಲಿ ಇವರ ಒಂದು ಹೇಳಿದನ್ನೆಲ್ಲ ಕೇಳಿ ತುಂಬ ಜನ ಇವರ ಫಾಲೋವರ್ಸ್ ಆಗಿ ಕರೆಕ್ಟು ನೀವು ಹೇಳಿದ್ದನ್ನು ಕೇಳ್ತೀವಿ ಅನ್ನೋದಕ್ಕೆ ಶುರು ಮಾಡ್ತಾರೆ. ಪ್ರೊಫೆಟ್ ಮೊಹಮ್ಮದ್ ಕ್ರಿಟಿಸೈಸ್ಡ್ ದಿ ದೆನ್ ಎಕ್ಸಿಸ್ಟಿಂಗ್ ಪ್ರಾಕ್ಟೀಸಸ್ ಆ್ಯಂಡ್ ಬಿಲೀಫ್. ದಿಸ್ ಗೇವ್ ರೈಸ್ ಟು ಲಾರ್ಜ್ ನಂಬರ್ ಆಫ್ ಅಪೋನೆಂಟ್ಸ್. ನೋಡಿ ಪ್ರೊಫೆಟ್ ಮೊಹಮ್ಮದ್ ಏನು ಹೇಳ್ತಾರೆ, ಅಲ್ಲಿವರೆಗೂ ಇದ್ದಂಥ ಬಿಲೀಫ್ಗಳನ್ನು ಇವರು ವಿರೋಧಿಸ್ತಾ ಇರ್ತಾರೆ. ಅಂದರೆ ಇದು ಈ ಥರ ಮಾಡಬಾರ್ದು, ದೇವರು ಬೇರೆ ಥರ ಹೇಳಿದ್ದಾರೆ, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ಇದರಿಂದ ಅವ್ರಿಗೆ ಎಷ್ಟು ಜನ ಫಾಲೋವರ್ಸ್ ಆಗ್ತಾರೋ ಅದಕ್ಕಿಂತ ಜಾಸ್ತಿ ಜನ ಅಪೋನೆಂಟ್ಸ್ ಅಥವಾ ಶತ್ರುಗಳಾಗ್ತಾರೆ. ಹೆನ್ಸ್ ಈ ಹ್ಯಾಡ್ ಟು ಫ್ರೈಟ್ ಫ್ರಮ್ ಮೆಕ್ಕಾ ಟು ಮೆದಿನಾ. ಸೊ ಅದಕ್ಕೆ ಅವರು ಮೆಕ್ಕಾ ಸಿಟಿಯಿಂದ ಮೆದಿನಾ ಸಿಟಿಗೆ ಹೋಗಿ ಸೆಟಲ್ ಆಗಬೇಕಾಗುತ್ತೆ, ಅರ್ಥ ಆಯ್ತಾ. ಸೊ ಮೆಕ್ಕಾ ಬಂದು ಇಲ್ಲಿದೆ ಅಲ್ವಾ, ಈಗ ಮೆಕ್ಕಾ ಮೆದಿನಾ ಅಂದರೆ ಅಲ್ಲಿಂದ ಒಂದು ಸ್ವಲ್ಪ ಮೇಲಕ್ಕೆ ಬರುತ್ತೆ ನೋಡಿ, ಇಲ್ಲಿಗೆ ಸರಿಯಾಗಿ ಮದಿನಾ ಅಂತಂದರೆ, ಓಕೆ. ಮದೀನಾಗೆ ಹೋಗಿ ಇವರು ಸೆಟಲ್ ಆಗ್ತಾರೆ. ದಿ ಫ್ರೈಟ್ ಆಫ್ ಪ್ರೊಫೆಟ್ ಮೊಹಮ್ಮದ್ ಫ್ರಮ್ ಮೆಕ್ಕಾ ಟು ಮೆದಿನಾ ಮಾರ್ಕ್ಸ್ ದಿ ಕಮೆನ್ಸ್ಮೆಂಟ್ ಆಫ್ ಹಿಜ್ರಾ ಎರಾ ಇನ್ ಇಸ್ಲಾಮಿಕ್ ರಿಲಿಜನ್. ಸೊ ಈಗ ನಾವು ಇವಾಗ ಕ್ಯಾಲೆಂಡರ್ ಯೂಸ್ ಮಾಡ್ತೀವಲ್ವ 2026 ಅಂತ. ಸೊ ಇದು ಎಲ್ಲಿಂದ ಶುರುವಾಯಿತು ಕ್ಯಾಲೆಂಡರು, ಭೂಮಿ ಹುಟ್ಟಿ ಬರೀ 2026 ಇಯರ್ಸ್ ಆಯಿತಾ? ಇಲ್ಲ, ಅದಕ್ಕೆ ಮೊದಲು ಇತ್ತು. ಸೊ ಈ 2026 ಇಯರ್ ಟೋಟಲ್ ಕ್ಯಾಲ್ಕುಲೇಷನ್ ಶುರುವಾಗಿದ್ದು ಬಂದು ಜೀಸಸ್ ಇದ್ದಂಥ ಟೈಮಿಂದ, ಓಕೆ. ಜೀಸಸ್ ಇದ್ದಂಥ ಟೈಮ್ 1 ಇಯರ್ ಆದಮೇಲೆ 1 ಇಯರ್ 2 ಇಯರ್ 3 ಇಯರ್ ಆ ಥರ ಸ್ಟಾರ್ಟ್ ಆಗಿದೆ. ಅದೇ ಥರನೇ ಇಸ್ಲಾಮಿಕ್ ಕ್ಯಾಲೆಂಡರ್ ಸ್ಟಾರ್ಟ್ ಆಗೋದು ಬಂದು ಪ್ರೊಫೆಟ್ ಮೊಹಮ್ಮದ್ ಅವರು ಯಾವಾಗ ಈ ಮೆಕ್ಕಾ ಬಿಟ್ಟು ಮೆದಿನಾಗೆ ಹೊರಡ್ತಾರೆ ಆ ಟೈಮಿಂದ ಅವ್ರದ್ದು ಕ್ಯಾಲೆಂಡರು ಶುರುವಾಗುತ್ತೆ. ಅದನ್ನು ಅವರು ಅಲ್ಲಿಂದ ಅಲ್ಲಿಗೆ ಹೋಗಿದ್ದನ್ನು ಹಿಜ್ರಾ ಅಂತ ಕರೀತಾರೆ, ಮತ್ತು ಆವಾಗ ಅಲ್ಲಿ ಅವರ ಕ್ಯಾಲೆಂಡರು ಶುರುವಾಗುತ್ತೆ. ದಿ ಪೀಪಲ್ ಆಫ್ ಮೆದಿನಾ ವೆಲ್ಕಮ್ಡ್ ಮೊಹಮ್ಮದ್. ಈ ಮೆದಿನಾದಲ್ಲಿದ್ದಂಥ ಜನ ಏನು ಮಾಡ್ತಾರೆ, ಅವರು ಮೊಹಮ್ಮದ್ ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ಲೇಟರ್ ಆನ್ ಈ ಆಲ್ಸೋ ವಾನ್ ದಿ ಹಾರ್ಟ್ಸ್ ಆಫ್ ದಿ ಪೀಪಲ್ ಆಫ್ ಮೆಕ್ಕಾ. ಆಮೇಲೆ ಮೆದಿನಾದಲ್ಲೆಲ್ಲ ಇವರು ಒಂದು ಬೇಸ್ನೆಲ್ಲ ಎಸ್ಟಾಬ್ಲಿಷ್ ಮಾಡ್ತಾರೆ ಮೆದಿನಾದಲ್ಲಿ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಎಲ್ಲೂ ಫಾಲೋವರ್ಸ್ ಎಲ್ಲ ಜಾಸ್ತಿ ಆದಮೇಲೆ ವಾಪಸ್ ಮೆಕ್ಕಾಗೆ ಬಂದು ಇದನ್ನು ಅವರು ಆಕ್ಯುಪೈ ಮಾಡಿಕೊಂಡು ಇಲ್ಲಿರೋರನ್ನೆಲ್ಲ ಕೂಡ ರಿಲಿಜನ್ಗೆ ಕನ್ವರ್ಟ್ ಮಾಡ್ತಾರೆ. ದಿ ಕಾಬಾ ಇನ್ ಮೆದಿನಾ ವಾಸ್ ಫ್ರೀಡ್ ಫ್ರಮ್ ಐಡಲ್ಸ್. ಈ ಮೆದಿನಾದಲ್ಲಿದ್ದಂಥ ಕಾಬಾ ನೋಡಿ, ಇಲ್ಲಿ ಕಾಬಾ ಇಮೇಜ್ ಎಲ್ಲ ಕೊಟ್ಟಿದ್ದಾರಲ್ಲ. ಸೊ ಈ ಕಾಬಾದ ಹತ್ರ ಸುತ್ತಮುತ್ತ ಇರುವಂಥ ಜಾಗದಲ್ಲೆಲ್ಲ ಐಡಲ್ಸ್ ಏನಿತ್ತು ಅಂದರೆ ವಿಗ್ರಹಗಳೇನಿತ್ತು ಅದನ್ನೆಲ್ಲ ಒಡೆದಾಕ್ಬಿಟ್ಟು ಕೆಲವನ್ನೆಲ್ಲ ಒಳಗಡೆ ಇಟ್ಟರು ಅಂತಲೂ ಹೇಳ್ತಾರೆ, ಅದು ನಮ್ಗೆ ಕ್ಲಿಯರಾಗಿ ಗೊತ್ತಿಲ್ಲ. ಇಟ್ಬಿಟ್ಟು ಅದನ್ನು ಫುಲ್ಲು ಸೀಲ್ ಮಾಡಿಬಿಡ್ತಾರೆ. ಸೂನ್ ದಿ ಪ್ರಿನ್ಸಿಪಲ್ಸ್ ಆಫ್ ಇಸ್ಲಾಂ ಸ್ಪ್ರೆಡ್ ಥ್ರೂಔಟ್ ಅರೇಬಿಯಾ. ಆಮೇಲೆ ಬರ್ತಾ ಅರೇಬಿಯನ್ ಪೆನಿನ್ಸುಲಾ ಏನಿದೆ ಅಂದರೆ ಬರೀ ಇಷ್ಟು ಮಾತ್ರ ಇರಲಿಲ್ಲ, ಇವಾಗ ಫಸ್ಟ್ ಮೆಕ್ಕಾ ಮೆದಿನಾ ಮಾತ್ರ ಇತ್ತು, ಇವಾಗ ಫುಲ್ ಅರೇಬಿಯನ್ ಪೆನಿನ್ಸುಲಾ ಎಲ್ಲ ಕೂಡ ಇವ್ರ ರಿಲಿಜನ್ನ ಸ್ಪ್ರೆಡ್ ಮಾಡ್ತಾರೆ. ಈಗ ಇಸ್ಲಾಮಿಕ್ ಟೀಚಿಂಗ್ಸ್ ಏನಿದೆ ಅಂತ ನೋಡೋಣ. ಒನ್ ಗಾಡ್, ಇವರು ಒಂದೇ ದೇವ್ರನ್ನ ನಂಬುವಂಥದ್ದು. ಮೋನೋಥಿಸಮ್ ಇಸ್ ದಿ ಫಂಡಮೆಂಟಲ್ ಫಿಲಾಸಫಿ ಆಫ್ ಇಸ್ಲಾಂ. ಸೊ ಮೋನೋಥಿಸಮ್ ಅಂದರೆ ಒಂದೇ ದೇವ್ರನ್ನ ನಂಬುವಂಥದ್ದು. ಸೊ ಅದು ಇವ್ರ ಫಂಡಮೆಂಟಲ್ ಕೋರ್ ಐಡಿಯಾಲಜಿ ಅಂತ ಹೇಳ್ಬೋದು. ಇವರು ಅಲ್ಲಾನ ಬಿಟ್ಟು ಇನ್ಯಾವುದನ್ನು ನಂಬಲ್ಲ ಇವರು. ಪ್ರೊಫೆಟ್ ಮೊಹಮ್ಮದ್ ಈಸ್ ಎ ಪ್ರೊಫೆಟ್ ಆರ್ ಮೆಸೆಂಜರ್ ಆಫ್ ಗಾಡ್. ಇನ್ನೂ ಏನು ನಂಬ್ತಾರೆ ಇವರು ಅಂದರೆ ಪ್ರೊಫೆಟ್ ಮೊಹಮ್ಮದ್ ಅವರು ಲಾಸ್ಟ್ ಪ್ರೊಫೆಟ್ ಆಫ್ ಗಾಡ್ ಅಂತ, ಅಂದರೆ ದೇವ್ರು ಕಳಿಸಿರುವಂಥ ಲಾಸ್ಟ್ ಮೆಸೆಂಜರ್ ಅಂತ ನಂಬ್ತಾರೆ. ಅಕಾರ್ಡಿಂಗ್ ಟು ಇಸ್ಲಾಂ ಫೈತ್ ಗಾಡ್ ಈಸ್ ಇಂಪರ್ಸನಲ್. ಸೊ ಇಸ್ಲಾಮಿಕ್ ರಿಲಿಜನ್ ಪ್ರಕಾರ, ಇಸ್ಲಾಮಿಕ್ ಫೈತ್ ಅವ್ರ ನಂಬಿಕೆಗಳ ಪ್ರಕಾರ ಗಾಡ್ ಇಂಪರ್ಸನಲ್, ಅಂದರೆ ದೇವರಿಗೆ ಯಾವುದೇ ರೀತಿ ಆಕಾರ ಇರಲ್ಲ, ದೇವ್ರಿಗೆ ಯಾವುದೇ ರೀತಿ ಶೇಪು ಈ ಥರದ್ದಿರಲ್ಲ, ಜೊತೆಗೆ ದೇವ್ರು ಯಾವ ಥರ ಇರುತ್ತೆ ಅಂತ ಏನು ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ, ಆ ಥರ ನಿರಾಕಾರ ಅಂತೀವಲ್ವ ಆ ಥರ. ಎವ್ರಿ ಮುಸ್ಲಿಮ್ ಶುಡ್ ಬಿ ಎ ಸರ್ವೆಂಟ್ ಆಫ್ ಗಾಡ್ ಆ್ಯಂಡ್ ಬಿ ಆನೆಸ್ಟ್. ಎಲ್ಲ ಮುಸ್ಲಿಮ್ಸ್ ಕೂಡ ಏನು ಮಾಡಬೇಕು, ದೇವರ ಸರ್ವೆಂಟ್ ಆಗಿರಬೇಕು ಮತ್ತು ಹಾನೆಸ್ಟ್ ಆಗಿರಬೇಕು ಅಂತ.
ದಿ ಟ್ರೇಡರ್ಸ್ ಹೂ ಬಿಲೀವ್ ಇನ್ ಇಸ್ಲಾಂ ರಿಲಿಜನ್ ಶುಡ್ ನಾಟ್ ಚೀಟ್. ನೋಡಿ, ಯಾರ್ಯಾರು ಮುಸ್ಲಿಮ್ ಟ್ರೇಡರ್ಸ್ ಇರ್ತಾರೆ ಅವ್ರೇನು ಬಿಲೀಫ್ ಅಂತ ಹೇಳಿದ್ರೆ ಅವ್ರು ಯಾರು ಮೋಸ ಮಾಡಬಾರ್ದು ಅಂತ. ಜೊತೆಗೆ ಇಂಟ್ರೆಸ್ಟ್ ಶುಡ್ ನಾಟ್ ಬಿ ಕಲೆಕ್ಟೆಡ್ ಆನ್ ದಿ ಮನಿ ಲೆಂಟ್. ಯಾರಾದರೂ ಸಾಲ ಕೊಟ್ಟಿದ್ರು ಅಂತಂದರೆ ಅದ್ರ ಮೇಲೆ ಬಡ್ಡಿ ತಗೊಳ್ಬಾರ್ದು ಅಂತ. ಓಕೆ. ಇನ್ಫ್ಯಾಂಟಿಸೈಡ್, ಡ್ರಿಂಕಿಂಗ್ ಆಲ್ಕೋಹಾಲ್, ಗ್ಯಾಮ್ಲಿಂಗ್ ಆರ್ ದಿ ಮೋಸ್ಟ್ ಸಿನ್ಫುಲ್ ಆ್ಯಕ್ಟ್ಸ್ ಅಕಾರ್ಡಿಂಗ್ ಟು ಇಸ್ಲಾಂ. ನೋಡಿ, ಇನ್ಫ್ಯಾಂಟಿಸೈಡ್ ಅಂದರೆ ಚಿಕ್ಕ ಮಕ್ಕಳನ್ನ ಸಾಯಿಸೋದು, 6 ತಿಂಗಳ ಮಗು, 3 ತಿಂಗಳ ಮಗು, ಆ ಥರ ಮಗುನ ಸಾಯಿಸೋದು ಅಥವಾ ಚಿಕ್ಕ ಮಕ್ಕಳನ್ನ ಸಾಯಿಸೋದು ಅಂದ್ಕೊಳ್ಳಿ, ಅದು. ಆಲ್ಕೋಹಾಲ್ ಕುಡಿಯುವಂಥದ್ದು ಮತ್ತು ಜೂಜಾಡೋದು, ಗ್ಯಾಮ್ಲಿಂಗ್, ಇಸ್ಪೀಟು, IPL ಬೆಟ್ಟಿಂಗು, ಇವೆಲ್ಲ ಆಡೋದು ಸಿನ್ಫುಲ್ ಆ್ಯಕ್ಟ್ ಅಂದರೆ ಪಾಪದ ಕೆಲಸಗಳು ಅಂತ ಹೇಳ್ತಾರೆ. ರಿಲಿಜಿಯಸ್ ಪ್ರಾಕ್ಟೀಸಸ್ ಆಫ್ ಇಸ್ಲಾಂ. ಸೊ ಇವರು ಯಾರೇ ಮುಸ್ಲಿಮ್ ಇರಲಿ 5 ವಿಷಯಗಳನ್ನ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಒಂದೇನಪ್ಪ ಅಂದರೆ ಕಲಿಮಾ ಅಂತ. ಏನು ಕಲಿಮಾ ಅಂದರೆ ಬಿಲೀಫ್ ಓನ್ಲಿ ಇನ್ ಅಲ್ಲಾ ಮೊಹಮ್ಮದ್ ಆ್ಯಸ್ ಇಸ್ ಲಾಸ್ಟ್ ಪ್ರೊಫೆಟ್. ಸೊ ಕಲಿಮಾದಲ್ಲಿ ನಂಬಿಕೆ ಇಡಬೇಕಂದ್ರೆ ದೇವರು ಒಬ್ಬನೇ ಇರೋದು, ಅಲ್ಲಾ ಮಾತ್ರ ದೇವರು, ಮತ್ತು ಪ್ರೊಫೆಟ್ ಮೊಹಮ್ಮದ್ದು ಅಲ್ಲಾಗೆ ಮೆಸೆಂಜರ್ ಅಂತ ನಂಬುವಂಥದ್ದು. ನೆಕ್ಸ್ಟು ನಮಾಜ್ ಅಂತ. ನಮಾಜ್ ಅಂದರೆ ಪ್ರೇಯರ್ ಅಂದ್ಕೊಳ್ಳಿ. ಪ್ರೇಯರ್ ಫಾರ್ ಅಲ್ಲಾ ಫಾರ್ 5 ಟೈಮ್ಸ್ ಎ ಡೇ, ಅಂದರೆ ದಿನಕ್ಕೆ 5 ಸರಿ ದೇವರಿಗೆ ಅವರು ಪ್ರೇ ಮಾಡಬೇಕು ಅಂತ, ನಮಾಜ್ ಮಾಡಬೇಕು ಅಂತ. ನೆಕ್ಸ್ಟು ರೋಜಾ. ಒಂದು ವರ್ಷದಲ್ಲಿ ಒಂದು ಮಂತು ರಂಜಾನ್ ಮಂತ್ ಅಂತ ಬರುತ್ತೆ, ಆ ಮಂತಲ್ಲಿ ಫಾಸ್ಟಿಂಗ್ ಅಂದರೆ ಉಪವಾಸ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ 1 ಮಂತ್ ಉಪವಾಸ ಅಂತ ಹೇಳಿದ್ರೆ 1 ಮಂತ್ ಏನೂ ತಿಂದೇ ಇರಲ್ಲ. ಸೂರ್ಯ ಹುಟ್ಟೋದಕ್ಕೆ ಮೊದಲು ಬೆಳಗ್ಗೆನೇ ಎದ್ಬಿಟ್ಟು ಊಟ ಮಾಡ್ತಾರೆ, ಆಮೇಲೆ ದಿನ ಎಲ್ಲ ಏನೂ ತಿನ್ನಲ್ಲ, ಮತ್ತು ರಾತ್ರಿ ಸೂರ್ಯ ಮುಳುಗಿದ ಮೇಲೆ ಇವರು ಊಟ ಮಾಡ್ತಾರೆ. ನೆಕ್ಸ್ಟ್ ಬಂದು ಝಕಾತ್ ಅಂತ. ಡೆಫಿನೆಟ್ ಸಮ್ ಆಫ್ ದಿ ಇನ್ಕಮ್ ಶುಡ್ ಬಿ ಡೊನೇಟೆಡ್ ಟು ದಿ ಪೋರ್. ಸೊ ಈಗ ಒಂದು 100 ರೂಪಾಯಿ ಅವ್ರಿಗೆ ಸಂಪಾದನೆ ಆಯಿತು ಅಂದರೆ ಅದರಲ್ಲಿ ಒಂದಿಷ್ಟು % ಅಂತ ಹೇಳ್ಬಿಟ್ಟು ಅವರು ಡೊನೇಟ್ ಮಾಡಬೇಕು ಬಡವರಿಗೆ. ನೆಕ್ಸ್ಟ್ ಹಜ್ ಅಂತ. ಹಜ್ ಯಾತ್ರೆ ಅಂತ ಮಾಡ್ತಾರೆ. ಇದು ಪಿಲಿಗ್ರಿಮೇಜ್ ಟು ಮೆಕ್ಕಾ ಒನ್ಸ್ ಇನ್ ಲೈಫ್ ಟೈಮ್. ಅಂದರೆ ಯಾರು ಎಲ್ಲೇ ಇರಲಿ ಮುಸ್ಲಿಮ್ಸು, ಅವ್ರ ಕೈಯಲ್ಲಿ ಆದರೆ ದುಡ್ಡು ಎಲ್ಲ ಇತ್ತು ಅಂತಂದರೆ ಲೈಫಲ್ಲಿ ಒಂದು ಸರಿ ಆದರೂ ಮೆಕ್ಕಾಗೆ ಇವರು ವಿಸಿಟ್ ಮಾಡಬೇಕು. ಓಕೆ. ಈಗ ಪಿಲಿಗ್ರಿಮೇಜ್ ಅಂದರೆ ನಾವೆಲ್ಲ ಕಾಶಿ, ರಾಮೇಶ್ವರಮ್ಮು, ವಾರಣಾಸಿ ಇಲ್ಲೆಲ್ಲ ಹೋಗ್ತೀವಲ್ವ, ತೀರ್ಥಯಾತ್ರೆ ಅಂತ, ಆ ಥರದ್ದು. ಸೊ ನೆಕ್ಸ್ಟ್ ಬಂದು ಇಸ್ಲಾಮಿಕ್ ಎಂಪೈರ್ ಬಗ್ಗೆ ನೋಡೋಣ. ದಿ ಸಕ್ಸಸರ್ಸ್ ಆಫ್ ಮೊಹಮ್ಮದ್ ಆರ್ ಕಾಲ್ಡ್ ಕ್ಯಾಲಿಫ್ಸ್. ನೋಡಿ, ಮೊಹಮ್ಮದ್ ಇರೋವಂಥ ಟೈಮಲ್ಲಿ ಆಲ್ಮೋಸ್ಟ್ ಸೌದಿ ಅರೇಬಿಯಾ ಅಥವಾ ಏನು ಸೌದಿ ಪೆನಿನ್ಸುಲಾ ಇದೆ, ಅರೇಬಿಕ್ ಪೆನಿನ್ಸುಲಾ, ಇದನ್ನೆಲ್ಲ ಇವರು ಆಕ್ಯುಪೈ ಮಾಡಿಕೊಂಡು ಇದನ್ನೆಲ್ಲ ರೂಲ್ ಮಾಡ್ತಾ ಇರ್ತಾರೆ. ಆದರೆ ಅಂದರೆ ಎಲ್ಲ ಅಂದರೆ ಮೋಸ್ಟ್ ಆಫ್ ಇಟ್ ಅಂದ್ಕೊಳ್ಳಿ, ಆಲ್ಮೋಸ್ಟ್. ಸೊ ಮೊಹಮ್ಮದ್ ಅವರು ತೀರೋದ್ಮೇಲೆ ಏನಾಯಿತು, ನೆಕ್ಸ್ಟು ಯಾರು ಇವ್ರನ್ನ ರೂಲ್ ಮಾಡ್ತಾರೆ, ಒಬ್ಬರು ಲೀಡರ್ ಇರ್ತಾರೆ, ಅವ್ರನ್ನ ನಾವು ಖಲೀಫ್ಸ್ ಅಂತ ಕರಿತೀವಿ, ಖಲೀಫ್. ಓಕೆ. ಓವರ್ ದಿ ಟೈಮ್ ದಿ ಖಲೀಫ್ಸ್ ವೇಜ್ಡ್ ವಾರ್ಸ್ ಆ್ಯಂಡ್ ವಾನ್ ವಿಕ್ಟ್ರೀಸ್ ಟು ಬಿಲ್ಡ್ ಎ ವಾಸ್ಟ್ ಇಸ್ಲಾಮಿಕ್ ಎಂಪೈರ್. ಸೊ ಈ ಖಲೀಫ್ಗಳು ಏನು ಮಾಡ್ತಾರೆ, ಈ ಲೀಡರ್ಸ್ಗಳು ಅಂದರೆ ಮೊಹಮ್ಮದ್ ಅವರು ಆದಮೇಲೆ ಬಂದಂಥ ಮುಸ್ಲಿಂ ಲೀಡರ್ಗಳು ಏನು ಮಾಡ್ತಾರೆ, ಅವರು ಆಲ್ಮೋಸ್ಟ್ ಈ ಸೌದಿ ಅರೇಬಿಯಾ ಆಕ್ಯುಪೈ ಮಾಡ್ಕೊತಾರೆ. ಇಲ್ಲಿವರೆಗೂ ಈ ಅಫ್ಘಾನಿಸ್ತಾನ ಇದೆಯಲ್ಲ ಅದು, ಮತ್ತು ಪಾಕಿಸ್ತಾನ ಸ್ವಲ್ಪ ಪಾರ್ಟು, ಇಲ್ಲಿವರೆಗೂ ಬಂದು ಈ ಟರ್ಕಿ ಇರ್ಬೋದು, ಟರ್ಕಿ ಇರಲ್ಲ ಅವಾಗ, ಇಷ್ಟನ್ನು ಆಕ್ಯುಪೈ ಮಾಡ್ಕೊತಾರೆ. ಇಸ್ರೇಲು ಇದು, ಮತ್ತು ನಾರ್ತನ್ ಆಫ್ರಿಕಾ ಫುಲ್, ಮೊರಾಕೋ ಇದೆಲ್ಲ, ಮತ್ತು ಸ್ಪೈನೆಲ್ಲ ಆಕ್ಯುಪೈ ಮಾಡ್ಕೊತಾರೆ. ಆಮೇಲೆ ಈ ಕಡೆ ಒಂದು ಸ್ವಲ್ಪ ಈ ಜಾಗನೂ ಆಕ್ಯುಪೈ ಮಾಡ್ಕೊತಾರೆ, ಈಜಿಪ್ಟು, ಈ ಸುತ್ತಮುತ್ತ ಜಾಗ. ಸೊ ಇಷ್ಟು ಜಾಗನ ದೊಡ್ಡ ಎಂಪೈರ್ ಆಗಿ ಇವರು ಇಸ್ಲಾಮಿಕ್ ಎಂಪೈರ್ನ ಕ್ರಿಯೇಟ್ ಮಾಡ್ತಾರೆ. ಓಕೆ. ಹಿಂಗೆ ಯುದ್ಧ ಮಾಡೋದು, ಯುದ್ಧದಲ್ಲಿ ಗೆಲ್ಲೋದು, ಈ ಥರ ಮಾಡಿ. ಆ್ಯಸ್ ದಿ ಎಂಪೈರ್ ಎಕ್ಸ್ಪ್ಯಾಂಡೆಡ್ ದಿ ನಂಬರ್ ಆಫ್ ಫಾಲೋವರ್ಸ್ ಆಫ್ ಇಸ್ಲಾಂ ಇನ್ಕ್ರೀಸ್ಡ್. ಎಂಪೈರ್ ದೊಡ್ಡದು ಆಗ್ತಾ ಏನಾಗುತ್ತೆ, ಇಸ್ಲಾಂನ ಫಾಲೋ ಮಾಡುವಂಥ ಜನ ಕೂಡ ಜಾಸ್ತಿ ಜನ ಆಗ್ತಾರೆ. ಅರಬ್ಸ್ ಆಲ್ಸೋ ಇನ್ವೇಡೆಡ್ ಇಂಡಿಯಾ. ಅರೌಂಡ್ 670 ADಯಲ್ಲಿ ಇಂಡಿಯಾನ ಕೂಡ ಇವರು ಅಟ್ಯಾಕ್ ಮಾಡ್ತಾರೆ. ಆದರೆ ಫುಲ್ ಗೆಲ್ಲಕ್ಕಾಗಲ್ಲ. ಆದರೆ ಪಾಕಿಸ್ತಾನ ಸಿಂಧ್ ಪ್ರಾವಿನ್ಸ್ನ ಇವರು ಆಕ್ಯುಪೈ ಮಾಡಿಕೊಂಡು ರೂಲ್ ಮಾಡ್ತಾರೆ. ದೇ ನಾಟ್ ಓನ್ಲಿ ಕಾಂಕ್ವರ್ಡ್ ದಿ ಪ್ರಾವಿನ್ಸ್ ಆಫ್ ಸಿಂಧ್ ಬಟ್ ಆಲ್ಸೋ ಸ್ಪ್ರೆಡ್ ದಿ ಇಸ್ಲಾಮಿಕ್ ರಿಲಿಜನ್ ದೇರ್. ಸೊ ನಾನು ಹೇಳ್ದಂಗೆ ಸಿಂಧ್ ಪ್ರಾವಿನ್ಸ್ನ ಆಕ್ಯುಪೈ ಮಾಡಿಕೊಂಡು ಅಲ್ಲಿ ಇಸ್ಲಾಮಿಕ್ ರಿಲಿಜನ್ನ ಪ್ರೊಪಗೇಟ್ ಮಾಡ್ತಾರೆ, ಸ್ಪ್ರೆಡ್ ಮಾಡ್ತಾರೆ. ಲೇಟರ್ ದಿ ಟರ್ಕ್ಸ್ ಬಿಕೇಮ್ ದಿ ಸಕ್ಸಸರ್ಸ್ ಆಫ್ ದಿ ಅರಬ್ ಎಂಪೈರ್. ಆಮೇಲೆ ಏನಾಗುತ್ತೆ, ಈ ಟರ್ಕ್ಸ್ ಬಂದು ಈ ಅರಬ್ ಎಂಪೈರ್ನ ಸಕ್ಸಸರ್ ಆಗ್ತಾರೆ. ಸೊ ನಾನು ಹೇಳಿದೆ, ಈ ಖಲೀಫ್ಸ್ ಎಲ್ಲ ಎಲ್ಲಿಯವರು ಅಂತ ಹೇಳಿದ್ರೆ ಈ ಜಾಗದವರು. ಓಕೆ. ಇವರೆಲ್ಲ ಇಲ್ಲಿರಲ್ಲ, ಇಲ್ಲಿಂದ ಇಲ್ಲಿಗೆ ಮೂವ್ ಆಗಿಬಿಟ್ಟು ಇಲ್ಲಿ ಬಾಗ್ದಾದ್ ಅಂತ ಒಂದು ಸಿಟಿ ಬರುತ್ತೆ, ಸ್ವಲ್ಪ ಇಲ್ಲಿಗೆ ಸರಿಯಾಗಿ ಬರಬೇಕದು, ಬಾಗ್ದಾದ್ ಅನ್ನೋದು. ಓಕೆ, ಇಲ್ಲಿದೆ ನೋಡಿ ಬಾಗ್ದಾದ್ ಅಂತ. ಸೊ ಈ ಬಾಗ್ದಾದ್ ಅಂತ ಸಿಟಿ ಇರುತ್ತೆ. ಸೊ ಖಲೀಫ್ಸ್ ಎಲ್ಲ ಇಲ್ಲಿ ಬಂದು ಸೆಟಲ್ ಆಗಿ ಇಲ್ಲಿಂದ ರೂಲ್ ಮಾಡೋಕ್ಕೆ ಶುರು ಮಾಡೋದು. ಓಕೆನಾ. ಇದಾದರೆ ಸೆಂಟ್ರಲ್ ಇರುತ್ತೆ, ಈ ಜಾಗನೂ ಕಂಟ್ರೋಲ್ ಮಾಡ್ಬೋದು, ಈ ಜಾಗನೂ ಕಂಟ್ರೋಲ್ ಮಾಡ್ಬೋದು ಎಲ್ಲ ಅಂಥೇಳಿ ಅಲ್ಲಿಗೆ ಬಂದು ರೂಲ್ ಮಾಡೋಕ್ಕೆ ಶುರು ಮಾಡಿರ್ತಾರೆ.
ಸೊ ಈ ಕ್ಯಾಲಿಫೇಟ್ ಅಂತ ಕರಿತೀವಿ ಕಲಿಫ್ ರೂಲ್ನ. ಈ ಕಲಿಫೇಟಲ್ಲಿ ಎಂಡ್ ಆದಮೇಲೆ ಈ ಮುಸ್ಲಿಂ ಎಂಪೈರ್ನ ರೂಲ್ ಮಾಡೋದು ಯಾರಪ್ಪ ಅಂದರೆ ಟರ್ಕ್ಸ್ ಅಂತ. ಸೊ ಯಾರಿದು ಟರ್ಕ್ಸ್ ಅಂದರೆ ನಿಮಗೆ ನೆಕ್ಸ್ಟ್ ಬರುತ್ತೆ ಒಂದು ಮಂಗೋಲ್ಸ್ ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ಮಂಗೋಲ್ಸ್ ಅಂದರೆ ಒಬ್ಬರು ನೊಮ್ಯಾಡಿಕ್ ಟ್ರೂಪ್ಸ್ ಅವರು, ಓಕೆ. ಸೊ ಅವ್ರು ಈ ಜಾಗದಲ್ಲಿ ಇರ್ತಾರೆ. ಇದರಲ್ಲಿ ಎಷ್ಟೊಂದು ಜನ ಮಂಗೋಲ್ಸ್ ಬಂದು ಈ ಜಾಗದಲ್ಲಿ ಸೆಟ್ಲ್ ಆಗಿರ್ತಾರೆ. ಈ ಟರ್ಕ್ಮೆನಿಸ್ತಾನ್, ತಜಿಕಿಸ್ತಾನ್, ಕಿರ್ಗಿಸ್ತಾನ್ ಇದೆಲ್ಲ ಇದೆಯಲ್ಲ ಈ ಜಾಗದಲ್ಲಿ, ಮತ್ತು ನಾರ್ದರ್ನ್ ಅಫ್ಘಾನಿಸ್ತಾನು ಈ ಜಾಗದಲ್ಲಿ ಒಂದಷ್ಟು ಜನ ಬಂದು ಸುಮಾರು ವರ್ಷದಿಂದ ಸೆಟ್ಲ್ ಆಗಿರ್ತಾರೆ. ಸೆಟಲ್ ಆಗಿಬಿಟ್ಟು ಇವರೆಲ್ಲ ಮುಸ್ಲಿಂ ರಿಲಿಜನ್ಗೆ ಕನ್ವರ್ಟ್ ಆಗಿರ್ತಾರೆ. ಸೊ ಈ ಮಂಗೋಲ್ಸ್ ಯಾವ್ದು ಫಾಲೋ ಮಾಡ್ತಾರೆ, ಟೆಂಗ್ರಿಸಮ್ ಅಂತ, ಅಂದರೆ ಅವರು ಆಕಾಶನ ಪೂಜೆ ಮಾಡ್ತಾ ಇರ್ತಾರೆ. ಸೊ ಅವ್ರಿಲ್ಲಿ ಬಂದು ಸೆಟ್ಲಾಗಿ ಸುಮಾರು ವರ್ಷ ಆದಮೇಲೆ ಅಲ್ಲಾನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಅವರೆಲ್ಲ ಮುಸ್ಲಿಮಾಗಿ ಕನ್ವರ್ಟ್ ಆಗಿರ್ತಾರೆ. ಸೊ ಸ್ಟಾರ್ಟಿಂಗಲ್ಲಿ ಇವ್ರ ಕಂಟ್ರೋಲಲ್ಲಿ ಎಲ್ಲ ಇದ್ದಿದ್ದನ್ನು ಸ್ವಲ್ಪನೇ ಇವರು ಅಟ್ಯಾಕ್ ಮಾಡಿಬಿಟ್ಟು ಕಿತ್ಕೊಂಡು ಇವ್ರು ಎಲ್ಲದನ್ನು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಈ ಕೆಲಿಫೇಟ್ ಬಂದು ದೊಡ್ಡದೆಲ್ಲ ಫುಲ್ ಒಬ್ಬರ ಕಂಟ್ರೋಲಲ್ಲೇ ಇತ್ತಲ್ಲ, ಆ ಥರ ಇವ್ರದ್ದು ಇರಲ್ಲ. ಸೊ ಇವರಲ್ಲಿ ಯುನೈಟೆಡ್ ಯಾರೂ ಇರೋದಿಲ್ಲ, ಓಕೆ. ಅಂದರೆ ಇದರಲ್ಲಿ ಸೆಲ್ಜುಕ್ ಟರ್ಕ್ಸ್ ಅಂತ ಒಬ್ಬರು ಬರ್ತಾರೆ, ಆಮೇಲೆ ಇನ್ನೊಂದು ಥರ ಟರ್ಕ್ಸ್ ಬರ್ತಾರೆ, ಆಟೋಮನ್ ಟರ್ಕ್ಸ್ ಅಂತ ಬರ್ತಾರೆ. ಈ ಥರ ಬಂದು ಅವರು ಸುಮಾರು ವರ್ಷ ಟರ್ಕ್ಸು ಈ ಮುಸ್ಲಿಂ ಎಂಪೈರ್ನ ರೂಲ್ ಮಾಡ್ತಾರೆ, ಓಕೆ. ದೇ ಎಂಟರ್ಡ್ ಇಂಡಿಯಾ ಥ್ರೂ ಅಫ್ಘಾನಿಸ್ತಾನ್ ಆ್ಯಂಡ್ ಕಂಡಕ್ಟೆಡ್ ಸೆವರಲ್ ಎಕ್ಸ್ಪಿಡಿಷನ್. ಈ ಟರ್ಕ್ಸ್ ಏನು ಮಾಡ್ತಾರೆ, ಇಂಡಿಯಾನ ಕೂಡ ಬರ್ತಾರೆ, ಅಫ್ಘಾನಿಸ್ತಾನ್ ಮುಖಾಂತರ ಇಂಡಿಯಾದೊಳಗೂ ಬಂದು ಎಷ್ಟೊಂದು ನಮ್ಮನ್ನೆಲ್ಲ ಅಟ್ಯಾಕ್ ಮಾಡಿಬಿಟ್ಟು ಹೋಗೋದು ಇದೆಲ್ಲ ಮಾಡ್ತಾರೆ. ನೀವು ಕೇಳಿರ್ತೀರ ಮೊಹಮ್ಮದ್ ಗೋರಿ ಅಂತ, 17 ಸರಿ ದಂಡಯಾತ್ರೆ ಮಾಡ್ದ ಇಂಡಿಯಾ ಮೇಲೆ, ಇಲ್ಲಿರೋದೆಲ್ಲ ಲೂಟಿ ಮಾಡ್ಕೊಂಡು ಹೋದ ಅಂತ. ಅವನು ಕೂಡ ಟರ್ಕ್ ಜನಾಂಗಕ್ಕೆ ಸೇರಿದಂಥವನು. ಆ್ಯಸ್ ಎ ರಿಸಲ್ಟ್ ಆಫ್ ದಿಸ್ ದ ರೂಲ್ ಆಫ್ ಡೆಲ್ಲಿ ಸುಲ್ತಾನೇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ. ಸೊ ಇದರಿಂದ ಏನಾಗುತ್ತೆ, ನೆಕ್ಸ್ಟ್ ಇನ್ನೊಬ್ಬ ಟರ್ಕ್ ಮೊಹಮ್ಮದ್ ಗಜ್ನಿ ಅನ್ನೋನು ಬಂದು ಅಟ್ಯಾಕ್ ಮಾಡಿಬಿಟ್ಟು ಅವನು ಡೆಲ್ಲಿ ಸುಲ್ತಾನೇಟ್ನ ಇಲ್ಲಿ ಎಸ್ಟಾಬ್ಲಿಷ್ ಮಾಡಿಸ್ತಾನೆ. ಕಾಂಟ್ರಿಬ್ಯೂಷನ್ ಆಫ್ ಅರಬ್ಸ್. ಈಗ ಅರಬ್ಸ್ ಏನೇನು ಕಾಂಟ್ರಿಬ್ಯೂಟ್ ಮಾಡಿದ್ರು ಅಂತ ನೋಡೋಣ. ಅರಬ್ಸ್ ಇಂಡಲ್ಜ್ಡ್ ಗ್ರೀಕ್, ರೋಮನ್ ಆ್ಯಂಡ್ ಇಂಡಿಯನ್ ಸೈನ್ಸ್ ಆ್ಯಂಡ್ ನಾಲೆಡ್ಜ್ ಆ್ಯಂಡ್ ಎನ್ರಿಚ್ಡ್ ದೇರ್ ಸಿವಿಲೈಸೇಷನ್. ನೋಡಿ, ಈ ಅರಬ್ಸು ನಾನು ಆಗಲೇ ಹೇಳಿದ್ನಲ್ಲ, ಇವರೆಲ್ಲ ಇಲ್ಲಿ ಟ್ರೈಬಲ್ ಪೀಪಲ್ ಥರ ಇರ್ತಾರೆ. ಇವ್ರಿಗೆ ಯಾವುದೇ ರೀತಿ ನಾಲೆಡ್ಜ್ ಇರಲ್ಲ, ಯಾವುದೇ ರೀತಿ ಎಂಪೈರು, ಕಿಂಗ್ಡಮ್ ಹತ್ರ ಯಾವುದು ದೊಡ್ಡದಾಗಿ ಏನೂ ಇರಲ್ಲ. ಇವರಿಗೆ ನಾಲೆಡ್ಜ್ ಕೂಡ ಅಷ್ಟೊಂದಿರಲ್ಲ. ಆದರೆ ಒನ್ಸ್ ಇವ್ರು ಇಲ್ಲಿಂದ ಬಂದು ಬಾಗ್ದಾದಲ್ಲಿ ಯಾವಾಗ ಸೆಟ್ಲ್ ಆಗ್ತಾರೆ, ಬಾಗ್ದಾದಲ್ಲಿ ಸೆಟ್ಲ್ ಆಗಿಬಿಟ್ಟು ಇವ್ರ ಎಂಪೈರ್ ತುಂಬ ದೊಡ್ಡದಾಗಿ ಬೆಳೆದಿರುತ್ತಲ್ವ, ಆವಾಗ ಗ್ರೀಕ್ಸ್ ಇರ್ಬೋದು, ರೋಮನ್ಸ್ ಇರ್ಬೋದು, ಇಂಡಿಯನ್ಸ್ ಇರ್ಬೋದು, ಎಲ್ಲರದ್ದು ಬುಕ್ಗಳೆಲ್ಲ ಇವ್ರು ತೊಗೊಂಬಂದು ಇಲ್ಲಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ಇವರು ಒಂದು ಸ್ವಲ್ಪ ನಾಲೆಡ್ಜ್ನೆಲ್ಲ ಡೆವಲಪ್ ಮಾಡ್ಕೊತಾರೆ. ದಿ ಸಿಟಿ ಆಫ್ ಬಾಗ್ದಾದ್ ವಾಸ್ ದರ್ ಫೇಮಸ್ ಲರ್ನಿಂಗ್ ಸೆಂಟರ್. ಸೊ ಈ ಬಾಗ್ದಾದ್ ಸಿಟಿನ ಅವರು ದೊಡ್ಡ ಲೈಬ್ರರಿಗಳು, ಮದ್ರಸಾಗಳೆಲ್ಲ ಶುರು ಮಾಡಿಬಿಟ್ಟು ತುಂಬ ವಿಷಯ ತಿಳ್ಕೊಳ್ಳೋದಕ್ಕೆ ಅದು ಸಿಟಿ ಚೆನ್ನಾಗಿರುತ್ತೆ. ಅವಾಗ ಎಲ್ಲ ಸಿಗ್ತಾ ಇರುತ್ತೆ ಬುಕ್ಸ್ ಎಲ್ಲ ಅಲ್ಲಿ. ದಿ ಅರಬ್ಸ್ ಮೇಡ್ ದರ್ ಓನ್ ಕಾಂಟ್ರಿಬ್ಯೂಷನ್ಸ್ ಟು ದಿ ಫೀಲ್ಡ್ ಆಫ್ ಲಿಟ್ರೇಚರ್. ಇವ್ರ ಲಿಟ್ರೇಚರ್ಗೂ ಕೂಡ ಇವ್ರದ್ದು ಓನ್ ಕಾಂಟ್ರಿಬ್ಯೂಷನ್ಸ್ನ ಕೂಡ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ದ ಅರೇಬಿಯನ್ ನೈಟ್ಸ್ ಇರ್ಬೋದು, ಆಮೇಲೆ ರುಬಾಯತ್ ಇರ್ಬೋದು, ಆಮೇಲೆ ಶಾನಾಮ ಇರ್ಬೋದು. ಈ ಥರ ವೆಲ್ಲೋನ್ ಎಪಿಕ್ಸ್ ದೊಡ್ಡ ದೊಡ್ಡ ಬುಕ್ಸ್ ಎಲ್ಲ ಕೂಡ ಪರ್ಷಿಯನ್ ಲ್ಯಾಂಗ್ವೇಜಸ್ಸಲ್ಲೆಲ್ಲ ಮತ್ತು ಅರೇಬಿಕ್ ಲ್ಯಾಂಗ್ವೇಜಸ್ಸಲ್ಲೆಲ್ಲ ಬರೆದಿದ್ದಾರೆ ಇವರು. ದಿ ಅರಬ್ಸ್ ಮೇಡ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ಸ್ ಟು ಆಲ್ಜಿಬ್ರಾ, ಕೆಮಿಸ್ಟ್ರಿ ಆ್ಯಂಡ್ ಆಸ್ಟ್ರಾನಮಿ. ಈ 3 ಫೀಲ್ಡಲ್ಲಿ ಅರಬ್ಸ್ದು ತುಂಬ ಕಾಂಟ್ರಿಬ್ಯೂಷನ್ನು ಜಾಸ್ತಿ ಇದೆ. ದೇ ಲರ್ನ್ಟ್ ದ ಯೂಸ್ ಆಫ್ ನಂಬರ್ಸ್ ಇನ್ಕ್ಲೂಡಿಂಗ್ ಝೀರೋ ಫ್ರಮ್ ಇಂಡಿಯಾ ಆ್ಯಂಡ್ ಪಾಸ್ಡ್ ದೆಮ್ ಆನ್ ಟು ದಿ ವೆಸ್ಟರ್ನ್ ವರ್ಲ್ಡ್. ನೋಡಿ, ಅರಬ್ಸ್ ಏನು ಮಾಡ್ತಾರೆ, ಈ ಝೀರೋ ಅದೆಲ್ಲ ಯೂಸ್ ಮಾಡ್ತೀವಲ್ಲ, ಸೊ ನಿಮ್ಗೆ ಗೊತ್ತಿರ್ಬೋದು, ಇವಾಗ 1ಗೊಂದು ಸಿಂಬಲ್ ಇರುತ್ತೆ, 2ಗೊಂದು ಸಿಂಬಲ್ ಇರುತ್ತೆ, ಅದೇ ಥರ 9ವರೆಗೂ ಒಂದು ಸಿಂಬಲ್ ಇರುತ್ತೆ. ಆಯ್ತಾ, ಅರ್ಥ ಆಯ್ತಾ? 9 ಆದಮೇಲೆ ನಾವೇನು ಮಾಡ್ತೀವಿ, 1ನೇ ಮತ್ತೆ ಹಾಕ್ಬಿಟ್ಟು 0 ಹಾಕ್ತೀವಿ. ಸೊ ಇದು 10 ಆಯಿತು. ನೆಕ್ಸ್ಟ್ 11 ಏನು ಮಾಡ್ತೀವಿ, 1ನ 2 ಸರಿ ಹಾಕ್ತೀವಿ. 12ಗೆ 1 ಹಾಕಿ 2 ಹಾಕ್ತೀವಿ. ಈ ಥರ ಬರುತ್ತಲ್ಲ, ಇದನ್ನು ಮೊದಲು ಕಂಡುಹಿಡಿದಿದ್ದು ನಾವೇ ಇಂಡಿಯನ್ಸ್, ಓಕೆ. ಬೇರೆಯವ್ರು ಏನು ಮಾಡ್ತಾಯಿದ್ರು, ಇವಾಗ 1, 2, 9 ಈ ಥರ ಬರೆದುಬಿಟ್ಟು 10ಗೆ ಬೇರೆ ಸಿಂಬಲ್ ಇರ್ತಾಯಿತ್ತು, ಮತ್ತು 11ಗೆ ಬೇರೆ ಸಿಂಬಲ್ಲು, 12ಗೆ ಬೇರೆ ಸಿಂಬಲ್, ಈ ಥರ ಇರ್ತಿತ್ತು. ಸೊ ಇದನ್ನು ಕಂಡುಹಿಡಿದಿದ್ದು ನಾವೇನೆ. ಸೊ ಅದನ್ನು ಅರಬ್ಸ್ ಏನು ಮಾಡ್ತಾರೆ, ನಮ್ಮ ಇಂಡಿಯಾದಿಂದ ಕಲ್ತ್ಕೊಂಡು ಇವ್ರು ಕಲ್ತ್ಕೊಂಡು ವೆಸ್ಟರ್ನ್ ವರ್ಲ್ಡ್ ಅವರೆಲ್ಲ ಇವರಿಂದ ಕಲ್ತ್ಕೊತಾರೆ. ಅದಕ್ಕೆ ಅವರು ಇವಾಗ ಇಂಡಿಯನ್ ನ್ಯೂಮರಲ್ಸ್ ಏನಿದೆ ಅದನ್ನು ಇಂಡಿಯನ್ ನ್ಯೂಮರಲ್ಸ್ ಅಂತ ಕರೆಯಲ್ಲ, ಅರೇಬಿಕ್ ನ್ಯೂಮರಲ್ಸ್ ಅಂತ ಕರೀತಾರೆ, ಓಕೆ. ಹಾಗೆ ದಿ ಅರಬ್ಸ್ ಕನ್ಸ್ಟ್ರಕ್ಟೆಡ್ ಇಂಪ್ರೆಸಿವ್ ಪ್ಯಾಲೇಸಸ್, ಮಾಸ್ಕ್, ಲೈಬ್ರರೀಸ್ ಆ್ಯಂಡ್ ಹಾಸ್ಪಿಟಲ್ಸ್. ಅರಬ್ಸ್ ಏನು ಮಾಡ್ತಾರೆ, ಈಗ ಫುಲ್ಲು ದೊಡ್ಡ ಎಂಪೈರ್ ಆಗಿರುತ್ತಲ್ಲ, ತುಂಬ ಒಳ್ಳೆ ರೆವಿನ್ಯೂ ಬರ್ತಾ ಇರುತ್ತೆ, ಇದರಿಂದ ದೊಡ್ಡ ದೊಡ್ಡ ಪ್ಯಾಲೇಸ್ಗಳು ಕಟ್ಸೋವಂಥದ್ದು, ಮತ್ತು ದೊಡ್ಡ ದೊಡ್ಡ ಮಸೀದಿ ಕಟ್ಸೋದು, ಮದ್ರಸಾ ಕಟ್ಟೋದು ಎಲ್ಲ ಮಾಡ್ತಾ ಇರ್ತಾರೆ. ದೇರ್ ಮ್ಯಾಗ್ನಿಫಿಸೆಂಟ್ ಮಾಸ್ಕ್ ಆರ್ ಎಟ್ ಮೆಕ್ಕಾ, ಮದೀನಾ, ಬಾಗ್ದಾದ್,
ಜೆರೂಸಲೇಮ್ ಆ್ಯಂಡ್ ಅದರ್ ಪ್ಲೇಸಸ್. ಸೊ ಇಷ್ಟು ಸಿಟಿಗಳಲ್ಲಿ ಅವರು ದೊಡ್ಡ ದೊಡ್ಡ ಮಸೀದಿಗಳನ್ನೆಲ್ಲ ಕೂಡ ಕಟ್ಟಿದ್ದಾರೆ. ದಿ ಮೆಡಿಕಲ್ ಸಿಸ್ಟಮ್ ನೋನ್ ಆ್ಯಸ್ ಉನಾನಿ ಈಸ್ ಅನ್ ಅರಬ್ ಕಾಂಟ್ರಿಬ್ಯೂಷನ್. ಸೊ ಈಗ ನಮಗೆ ಆಯುರ್ವೇದ ಇದೆಯಲ್ಲ, ಅದೇ ಥರದ್ದನ್ನೇ ಇವರು ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಆಯುರ್ವೇದ ಮೆಡಿಸಿನ್ ಥರ. ಅದನ್ನು ಉನಾನಿ ಮೆಡಿಸಿನ್ ಅಂತ ಕರೀತಾರೆ. ಸೊ ಇದಿಷ್ಟು ಇಸ್ಲಾಮಿಕ್ ರಿಲಿಜನ್ ಅಥವಾ ಇಸ್ಲಾಮಿಕ್ ಎಂಪೈರ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡಿದ್ದು. ಓಕೆನಾ? ಸೊ ಈಗ ನೀವು ಕ್ರಿಶ್ಚಿಯಾನಿಟಿ ಬಗ್ಗೆ ತಿಳ್ಕೊಂಡ್ರಿ, ನೆಕ್ಸ್ಟು ಇಸ್ಲಾಂ ಬಗ್ಗೆ ತಿಳ್ಕೊಂಡ್ರಿ. ಈಗ ನಾವು ಕ್ರುಸೇಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಕ್ರುಸೇಡ್ಸ್ ಅಂದರೆ? ಹೊಸ ವರ್ಡ್ ಕೇಳ್ತಾ ಇದ್ದೀರಾ? ಏನಿಲ್ಲ, ಕ್ರುಸೇಡ್ ಅಂತ ಹೇಳಿದ್ರೆ ಒಂದು ಜಾಗಕ್ಕೋಸ್ಕರ ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಫೈಟ್ ಮಾಡ್ತಾರೆ. ಸೊ ಆ ಫೈಟನ್ನು ನಾವು ಕ್ರುಸೇಡ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಾನು ಆಲ್ರೆಡಿ ಹೇಳಿದೆ ಕ್ರಿಶ್ಚಿಯಾನಿಟಿ ಹುಟ್ಟಿದ್ದು ಎಲ್ಲಿ ಅಂತಂದ್ಬಿಟ್ಟು, ಈ ಜೆರೂಸಲೇಮ್ ಜಾಗದಲ್ಲಿ ಇಲ್ಲೆಲ್ಲ ಅಂತ ಹೇಳ್ಬಿಟ್ಟು. ಸೊ ಇದು ಕ್ರಿಶ್ಚಿಯನ್ಸ್ಗೆ ತುಂಬ ಸೇಕ್ರೆಡ್ ಪ್ಲೇಸ್ ಆಗಿರುತ್ತೆ. ಅಂದರೆ ಅವರ ದೇವರು ಜೀಸಸ್ ಕ್ರೈಸ್ಟು ಓಡಾಡಿದಂಥ ಜಾಗ ಆಗಿರುತ್ತೆ. ಅದೇ ಥರ ಮುಸ್ಲಿಮ್ಸು ಕೂಡ ಇದನ್ನು ತುಂಬ ಇಂಪಾರ್ಟೆಂಟ್ ಜಾಗ ಅಂತ ಬಿಲೀವ್ ಮಾಡ್ತಾರೆ. ಅವರ ಪ್ರೊಫೆಟ್ಟು ಸ್ವರ್ಗಕ್ಕೆ ಹೋಗಿದ್ದು ಇದೇ ಜಾಗದಾಸಿ ಅಂತ ಹೇಳ್ಬಿಟ್ಟು ಅವರ ಒಂದು ಬಿಲೀಫ್ ಇರುತ್ತೆ. ಅದಕ್ಕೆ ಈ ಜಾಗ ನಮಗೆ ಬೇಕು ಅನ್ನೋಂಥದ್ದು ಒಂದು ಕಾಂಪಿಟೇಷನ್ನು ಇವ್ರ ಮಧ್ಯೆ ಇರುತ್ತೆ. ಸೊ ಇದು ಆ್ಯಕ್ಚುಲಿ ಬಂದು ಫುಲ್ ಡೀಟೇಲಾಗಿ ಏನು ಬೇಡ, ಇಲ್ಲಿ ಏನಿದೆ ಅದನ್ನು ಮಾತ್ರ ಹೇಳ್ತೀನಿ. ನೀವು ಫುಲ್ ಡೀಟೇಲಾಗಿ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಯಾವುದಾದ್ರು ಯೂಟ್ಯೂಬಲ್ಲಿ ವಿಡಿಯೋಸ್ ಸಿಗುತ್ತೆ, ಫಸ್ಟ್ ಕ್ರುಸೇಡ್ ಅಂತ ಸರ್ಚ್ ಮಾಡಿ ಅದನ್ನು ನೋಡ್ಕೊಳ್ಳಿ. ಇಲ್ಲಿ ಹೇಳಿದ್ರೆ ತುಂಬ ದೊಡ್ಡದಾಗ್ಬಿಡುತ್ತೆ. ಓಕೆ. ಪ್ಯಾಲೆಸ್ತೀನ್ ಆ್ಯಂಡ್ ಇಟ್ಸ್ ಕ್ಯಾಪಿಟಲ್ ಜೆರೂಸಲೇಮ್ ವಾಸ್ ದಿ ಹೋಲಿ ಲ್ಯಾಂಡ್ ಫಾರ್ ಜ್ಯೂಸ್, ದಿ ಕ್ರಿಶ್ಚಿಯನ್ಸ್ ಆ್ಯಂಡ್ ದಿ ಮುಸ್ಲಿಮ್ಸ್. ಸೊ ಈ ಜೆರೂಸಲೇಮ್ ಜಾಗ ಹೇಳಿದ್ನಲ್ಲ, ಅದು ಕ್ರಿಶ್ಚಿಯನ್ಸ್ಗೂ ಇಂಪಾರ್ಟೆಂಟು, ಮುಸ್ಲಿಮ್ಸ್ಗೂ ಇಂಪಾರ್ಟೆಂಟು, ಮತ್ತು ಜುಡಾಯಿಸಮ್ ಫಾಲೋ ಮಾಡ್ತಾರಲ್ಲ ಜ್ಯೂಸು, ಅವ್ರಿಗೂ ಇಂಪಾರ್ಟೆಂಟ್. ನೋಡಿ, ಪ್ಯಾಲೆಸ್ತೀನ್ ಅಂತ ಹೇಳಿದ್ರೆ ಇಸ್ರೇಲ್ ಪ್ಯಾಲೆಸ್ತೀನ್ ಎರಡೂ ಒಂದೇ. ಓಕೆ. In order to gain control over Palestine, the Christians and the Muslims fought 9 wars. ಸೊ ಈ ಜಾಗ ಬೇಕು ಅಂತಂದ್ಬಿಟ್ಟು, ಜೆರೂಸಲೇಮ್ ಜಾಗ ಇದೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಕ್ರಿಶ್ಚಿಯನ್ಸು ಮುಸ್ಲಿಮ್ಸು 9 ಸರಿ ಯುದ್ಧ ಮಾಡ್ತಾರೆ. ಇನ್ ಹಿಸ್ಟ್ರಿ ದೀಸ್ ರಿಲಿಜಿಯಸ್ ವಾರ್ಸ್ ಆರ್ ನೋನ್ ಆ್ಯಸ್ ಕ್ರುಸೇಡ್ಸ್. ಆಲ್ರೆಡಿ ಹೇಳ್ದಂಗೆ ಈ ವಾರ್ಗಳನ್ನ ಕ್ರುಸೇಡ್ ಅಂತ ಕರಿತೇವೆ. ಸೊ ಕಾಸಸ್ ಆಫ್ ದಿ ಕ್ರುಸೇಡ್ಸ್, ಏನಕ್ಕೋಸ್ಕರ ಈ ಕ್ರುಸೇಡ್ ಶುರುವಾಯಿತು ನೋಡಿ. Although Palestine was under the control of Ottoman Turks, the Christians undertook pilgrimage in Palestine for a long time. ನೋಡಿ, ಈ ಪ್ಯಾಲೆಸ್ತೀನ್ ಅನ್ನೋದು ಆಟೋಮನ್ ಟರ್ಕ್ಸ್ ಕಂಟ್ರೋಲಲ್ಲೇ ಇದ್ರೂ, ಆಟೋಮನ್ ಟರ್ಕ್ಸ್ ಅಲ್ಲ, ಸೆಲ್ಜುಕ್ ಟರ್ಕ್ಸು ಅವ್ರ ಕಂಟ್ರೋಲಲ್ಲಿರುತ್ತೆ ಈ ಜಾಗ, ಜೆರೂಸಲೇಮ್ ಜಾಗ. ಸೆಲ್ಜುಕ್ಸು ಕೂಡ ಒಂದು ರೀತಿ ಆಟೋಮನ್ಸೇ, ಅವ್ರ ಸೈನ್ಯದಲ್ಲಿ ಆಟೋಮನ್ ಟರ್ಕ್ಸ್ ಕೂಡ ಇರ್ತಾರೆ. ಸೊ ಟರ್ಕ್ಸು ಇವ್ರದನ್ನ ಕಂಟ್ರೋಲ್ ಮಾಡ್ತಾಯಿದ್ರು ಕೂಡ ಸುಮಾರು ಜನ ಇಲ್ಲಿಂದ ಬಂದು ಇಲ್ಲಿ ಪಿಲಿಗ್ರಿಮೇಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅಂದರೆ ತೀರ್ಥಯಾತ್ರೆಗೆ ಬಂದು ಹೋಗುವಂಥದ್ದು. ದಿ ಟರ್ಕ್ಸ್ ಸ್ಟಾಪ್ಡ್ ದಿ ಎಂಟ್ರಿ ಆಫ್ ಕ್ರಿಶ್ಚಿಯನ್ಸ್ ಇನ್ ಟು ಪ್ಯಾಲೆಸ್ತೀನ್. ದಿಸ್ ವಾಸ್ ದಿ ಮೈನ್ ಕಾಸ್ ಆಫ್ ದಿ ಕ್ರುಸೈಡ್. ಈ ಟರ್ಕ್ಸ್ ಏನು ಮಾಡ್ತಾರೆ, ಕ್ರಿಶ್ಚಿಯನ್ಸ್ ಈ ಪ್ಯಾಲೆಸ್ತೀನ್ ಒಳಗೆ ಬರೋದನ್ನು ನಿಲ್ಲಿಸ್ತಾರೆ. ನಿಲ್ಲಿಸೋದು ಅಂತಲ್ಲ, ಅಲ್ಲಿ ಒಂದು ಸ್ವಲ್ಪ ದರೋಡೆಗಳು ಕಳ್ತನಗಳೆಲ್ಲ ಜಾಸ್ತಿ ಆಗುತ್ತೆ, ಅದನ್ನು ಇವ್ರು ಕಂಟ್ರೋಲ್ ಮಾಡಲ್ಲ. ಸೊ ಇದರಿಂದ ಕ್ರಿಶ್ಚಿಯನ್ಸು ಹೋಗೋಕ್ಕಾಗದೇ ಇರೋವಂಥ ಸಿಚುವೇಶನ್ನು ಕ್ರಿಯೇಟ್ ಆಗುತ್ತೆ. ನೋಡಿ, ಇದು ಜೆರೂಸಲೇಮ್ದು ಇದು ಮಸೀದಿ. ಇನ್ ದಿ ಫಸ್ಟ್ ಕ್ರುಸೇಡ್ ಅಬೌಟ್ 40,000 ಕ್ರಿಶ್ಚಿಯನ್ಸ್ ಪಾರ್ಟಿಸಿಪೇಟೆಡ್. ಸೊ ಏನಾಗುತ್ತೆ ಅಂದರೆ, ಇಲ್ಲಿ ಒಬ್ಬ ರಾಜ ಇರ್ತಾನೆ, ಕಾನ್ಸ್ಟಾಂಟಿನೋಪಲ್ ಅಂತ ಒಂದು ಸಿಟಿ ಇರುತ್ತೆ ಇಲ್ಲಿ. ಈಗ ಇಸ್ತಾನ್ಬುಲ್ ಇದೆಯಲ್ಲ, ಇದೇ ಕಾನ್ಸ್ಟಾಂಟಿನೋಪಲ್ಲು. ಇಲ್ಲಿರೋ ರಾಜ ಪೋಪ್ಗೆ ಲೆಟರ್ ಬರೀತಾನೆ, ಬಂದು ನನಗೆ ಹೆಲ್ಪ್ ಮಾಡಿರಿ, ಇವರೆಲ್ಲ ಆಕ್ಯುಪೈ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಂದ್ಬಿಟ್ಟು. ಸೊ ಅದಕ್ಕೆ ಅಂತ ಅವರು ಸೈನ್ಯ ಕಳಿಸೋದು. ಸೊ ಆ ಫಸ್ಟ್ ಕ್ರುಸೇಡಲ್ಲಿ, ಅಂದರೆ ಮೊದಲನೇ ಯುದ್ಧದಲ್ಲಿ ಹತ್ತತ್ರ 40,000 ಜನ ಕ್ರಿಶ್ಚಿಯನ್ಸು ಪಾರ್ಟಿಸಿಪೇಟ್ ಮಾಡ್ತಾರೆ. ಏನಕ್ಕೆ? ಅವ್ರಿಗೆಲ್ಲ ಒಂದು ಬಿಲೀಫ್ ಇರುತ್ತೆ, ದೇವ್ರಿಗೋಸ್ಕರ ಹೋಗಿ ಫೈಟ್ ಮಾಡಿದ್ರೆ ಸತ್ತ ಮೇಲೆ ನಮಗೆ ಸ್ವರ್ಗ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಅದಕ್ಕೆ ಫೈಟ್ ಮಾಡೋವಂಥದ್ದು. ದೇ ವೆಂಟ್ ಆನ್ ಫುಟ್ ಟು ಜೆರೂಸಲೇಮ್ ಆ್ಯಂಡ್ ಸಕ್ಸಸ್ಫುಲಿ ಬ್ರಾಟ್ ಇಟ್ ಅಂಡರ್ ದರ್ ಕಂಟ್ರೋಲ್. ಮೊದಲನೇ ಯುದ್ಧದಲ್ಲಿ ಏನಾಗುತ್ತೆ ನೋಡಿ, ಇಲ್ಲೆಲ್ಲ ಬರೀ 40,000 ಕ್ರಿಶ್ಚಿಯನ್ಸ್ ಅಂದರೆ ಅಷ್ಟು ಸೈನ್ಯ ಅಂತ ಅಲ್ಲ, ಅಷ್ಟು ಸೈನ್ಯನೂ ಇರುತ್ತೆ, ಜೊತೆಗೆ ಮಾಮೂಲಿ ಜನನೂ ಇರ್ತಾರೆ, ಹೆಂಡತಿ ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಹೋಗಿರ್ತಾರೆ ಇವರು. ಓಕೆ, ಕೆಲವರೆಲ್ಲ. ಸೊ ಹೆಂಗೋ ಫೈಟ್ ಮಾಡಿಬಿಟ್ಟು ಏನೋ ಒಂದು ಲೆಕ್ಕಲ್ಲಿ ಇವರು ಅದನ್ನು ಯುದ್ಧನ ಗೆದ್ದುಬಿಟ್ಟು ಜೆರೂಸಲೇಮ್ನ ಇವ್ರ ಕಂಟ್ರೋಲ್ಗೆ ತಗೊಳ್ತಾರೆ. ಹವೆವರ್ ಇನ್ ದಿ ಸಬ್ಸಿಕ್ವೆಂಟ್ ಕ್ರುಸೇಡ್ಸ್ ದ ಕ್ರಿಶ್ಚಿಯನ್ಸ್ ಡಿಡ್ ನಾಟ್ ಅಟೈನ್ ಎನಿ ಸಕ್ಸಸ್ ವರ್ತ್ ಮೆನ್ಷನಿಂಗ್. ಸೊ ಇವ್ರು ಆಕ್ಯುಪೈ ಮಾಡ್ಕೊಂಡ್ಮೇಲೆ ಒಂದು 50 ವರ್ಷ 100-120 ವರ್ಷ ಆದಮೇಲೆ ಮತ್ತೆ ಮುಸ್ಲಿಮ್ಸ್ ಬಂದು ಆಕ್ಯುಪೈ ಮಾಡಿಕೊಂಡು ಅವ್ರ ಕಂಟ್ರೋಲ್ಗೆ ತಗೊಳ್ತಾರೆ ಈ ಜಾಗನ. ಅದಾದಮೇಲೆ ಮತ್ತೆ ಇವರೆಲ್ಲ ತುಂಬ ಟ್ರೈ ಮಾಡ್ತಾರೆ, ಸೆಕೆಂಡ್ ಕ್ರುಸೈಡ್, ಥರ್ಡ್ ಕ್ರುಸೈಡ್, ಫೋರ್ತ್ ಕ್ರುಸೈಡ್ ಈ ಥರ. ಸೊ 9 ಕ್ರುಸೈಡ್ಸ್ ಮಾಡ್ತಾರೆ, ಆದರೆ ಇದನ್ನು ಕಂಟ್ರೋಲ್ ತೊಗೊಳೋಕ್ಕೆ ಕ್ರಿಶ್ಚಿಯನ್ಸ್ಗೆ ಆಗೋದಿಲ್ಲ. ಅಬೌಟ್ 50,000 ಯುರೋಪಿಯನ್ಸ್ ಟುಕ್ ಪಾರ್ಟ್ ಇನ್ ದಿ ಟ್ರಾಜಿಕ್ ಫೋರ್ತ್ ಕ್ರುಸೈಡ್. ಈ ಫೋರ್ತ್ ಕ್ರುಸೈಡ್ ಅಂತ ಒಂದಿದೆ, ಅದರಲ್ಲಿ ಏನಾದರೂ ಮಾಡಿ ಗೆಲ್ಲಬೇಕು ಅಂತ ಹತ್ತತ್ರ 50,000 ಜನ ಯುರೋಪಿಯನ್ಸ್ ಹೋಗಿರ್ತಾರೆ.
ಬಟ್ ಸಮ್ ಆಫ್ ದೆಮ್ ಡೈಡ್ ಆಫ್ ಎಕ್ಸಾಷನ್ ಆನ್ ದಿ ವೇ. ಅಂದರೆ ಅಲ್ಲಿ ತುಂಬ ದೂರ ಟ್ರಾವೆಲ್ ಮಾಡಬೇಕಲ್ವಾ, ಎಲ್ಲಿಂದ ಅಂದರೆ ನೀವು ಯುರೋಪಿಂದ ಲೆಕ್ಕ ಹಾಕ್ಕೊಳ್ಳಿ, ಇಲ್ಲ ಈ ಜಾಗ ಇಲ್ಲಿಂದ ಇಲ್ಲಿವರೆಗೂ ಬರಬೇಕು ಅಂದರೆ ಹತ್ತತ್ರ 3000 ಕಿಲೋಮೀಟರ್ ಇರುತ್ತೆ. ಅಷ್ಟು ದೂರ ಟ್ರಾವೆಲ್ ಮಾಡೋಕ್ಕೆಲ್ಲ ಆಗದಿದ್ದಂಗೆ ದಾರಿಯಲ್ಲೇ ಸುಸ್ತಾಗ್ಬಿಟ್ಟು ಎಷ್ಟೊಂದು ಜನ ಸತ್ತೋಗ್ತಾರೆ. ಇನ್ನೂ ಒಂದಷ್ಟು ಜನನ ಈ ಟರ್ಕ್ಸ್ ಏನು ಮಾಡ್ತಾರೆ, ಕ್ಯಾಪ್ಟಿವ್ಸ್ ಮಾಡಿ ಅರೆಸ್ಟ್ ಮಾಡಿಬಿಟ್ಟು ಅವ್ರನ್ನ ಸ್ಲೇವ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅಂದರೆ ಸ್ಲೇವ್ಸ್ ಅಂದರೆ ಜೀತದಾಳ ಥರ, ಸಾಯೋವರೆಗೂ ಕೆಲಸ ಮಾಡ್ಕೊಂಡಿರ್ಬೇಕು ಆ ಥರ. ಸೊ ರಿಸಲ್ಟ್ಸ್ ಏನಾಯಿತು, ಇಷ್ಟು 9 ಯುದ್ಧ ಮಾಡೋಲ್ಲ, ಅದರಿಂದ ಏನಾಯಿತು ಅಂತ. ಆನ್ ದಿ ಹೋಲ್ ದಿ ಕ್ರಿಶ್ಚಿಯನ್ಸ್ ಫೇಲ್ ಟು ಗೇನ್ ಕಂಟ್ರೋಲ್ ಓವರ್ ದಿ ಹೋಲಿ ಲ್ಯಾಂಡ್. ಸೊ ಇದರಿಂದ ಏನಾಯಿತು, ಕ್ರಿಶ್ಚಿಯನ್ಸ್ಗೆ ಆ ಹೋಲಿ ಲ್ಯಾಂಡ್ ಕಂಟ್ರೋಲ್ ಸಿಗಲ್ಲ. ಹವೆವರ್ ದಿ ಕ್ರುಸೇಡ್ಸ್ ಲೆಡ್ ಟು ಮೋರ್ ಕಾಂಟ್ಯಾಕ್ಟ್ಸ್ ಆ್ಯಂಡ್ ಟ್ರೇಡ್ ರಿಲೇಷನ್ಸ್ ಬಿಟ್ವೀನ್ ಯುರೋಪ್ ಆ್ಯಂಡ್ ಏಷ್ಯಾ. ಇದರಿಂದ ಏನಾಯಿತು, ಸುಮಾರು ಟೆಕ್ನಾಲಜಿ ಟ್ರಾನ್ಸ್ಫರ್ ಆಯಿತು. ಸೊ ಇಲ್ಲಿ ನಾನು ಹೇಳಿದ್ನಲ್ಲ, ಈಗ ಇಂಡಿಯಾದಿಂದ ಇರ್ಬೋದು, ಚೈನಾದಿಂದ ಇರ್ಬೋದು, ಸುಮಾರು ಥಿಂಗ್ಸ್ ಎಲ್ಲ ಇಲ್ಲಿಗೆ ಬರ್ತಾ ಇತ್ತು. ಸೊ ಅದನ್ನೆಲ್ಲ ಅರಬ್ಸು ಮತ್ತು ಟರ್ಕ್ಸು ಎಲ್ಲ ಇವ್ರಿಗೆ ತೋರಿಸ್ತಾಯಿದ್ರು. ಅಂದರೆ ಅಲ್ಲಿದ್ದರು ಅಂದರೆ ತೋರಿಸೋದು ಅಂತಲ್ಲ, ಅದರಿಂದ ಇವ್ರಿಗೆ ಗೊತ್ತಾಗಿತ್ತು ಈ ಥರದ್ದಿದೆ, ಅವ್ರ ಹತ್ರ ವೆಪನ್ಸ್ ಈ ಥರ ಇದೆ, ಥಿಂಗ್ಸ್ ಈ ಥರ ಇದೆ, ಮತ್ತು ಮೆಡಿಸಿನ್ಸ್ ಈ ಥರ ಇದೆ. ಅದೆಲ್ಲ ಇವ್ರಿಗೆ ಸುಮಾರು ವಿಷಯಗಳು ಗೊತ್ತಾಗ್ತಾಯಿತ್ತು, ನಾಲೆಡ್ಜು. ಇವ್ರ ಹತ್ರದಿಂದ ಇವ್ರ ಈ ಕಡೆ ಹೋಗೋದು, ಟ್ರಾವೆಲ್ ಮಾಡೋದು, ಇದೆಲ್ಲ ಮಾಡ್ದಂಗೆ ಯುರೋಪ್ಗೂ ಕೂಡ ಸುಮಾರು ವಿಷಯ ನಾಲೆಡ್ಜ್ಗಳೆಲ್ಲ ಕೂಡ ಸ್ಪ್ರೆಡ್ ಆಗ್ತಾಯಿತ್ತು. ಸೊ ಇದೆಲ್ಲ ಒಂದು ಸ್ವಲ್ಪ ಒಳ್ಳೆಯದಾಗಿದೆ ಅಷ್ಟೇ, ಇನ್ನೇನು ಒಳ್ಳೆಯದಾಗಲಿಲ್ಲ ಅದರಿಂದ. ನೆಕ್ಸ್ಟ್ ಬಂದು ಮಂಗೋಲ್ಸ್ ಅಂತ. ಸೊ ಯಾರು ಈ ಮಂಗೋಲ್? ಆಲ್ರೆಡಿ ಹೇಳಿದೆ ನಾನು, ಚೈನಾದಿಂದ ಮೇಲೆಗೆ ಒಂದು ದೇಶ ಇದೆ ಮಂಗೋಲಿಯಾ ಅಂತ. ಇಲ್ಲಿ ಸರಿಯಾಗಿ ಬರುತ್ತೆ ಅದು ನೋಡಿ, ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ. ಸೊ ಇದಿಷ್ಟು ಜಾಗ ಮಂಗೋಲಿಯಾ ಅಂತ. ಇವಾಗ ಇಷ್ಟು ಮಂಗೋಲಿಯಾ, ಆದರೆ ಮೊದಲು ಬಂದು ಇನ್ನೂ ದೊಡ್ಡ ಏರಿಯಾ ನೋಡಿ. ಏನು ದೊಡ್ಡ ಏರಿಯಾ ಚಿಕ್ಕ ಏರಿಯಾ ಬರಲ್ಲ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯಾರು ಜನನೇ ವಾಸ ಮಾಡಲ್ಲ, ಜಾಸ್ತಿ ತುಂಬ ಕಮ್ಮಿ ಜನ ವಾಸ ಮಾಡ್ತಾರೆ. ಸೊ ಮಂಗೋಲಿಯಾ ಅಂದರೆ ಇದು ಆಗ್ಬೋದು, ಇದಿಷ್ಟು ಸೇರ್ಬೋದು, ಯಾರು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಯಾವುದೂ ಬಾರ್ಡ್ರ್ ಇರಲಿಲ್ಲ ಆವಾಗ. ಇದೆಲ್ಲ ಬರೀ ಖಾಲಿ ಜಾಗ ಅಷ್ಟೇ, ಯಾವುದೋ ಹಳ್ಳಿಗಳು ಇರಲ್ಲ, ಸಿಟಿಗಳು ಇರಲ್ಲ, ಏನೂ ಇರಲ್ಲ ಆ ಥರ. ಸೊ ಮಂಗೋಲ್ಸ್ ಅಂದರೆ ಯೂಶಲಿ ಈ ರೀಜನಲ್ಲಿ ಇರ್ತಾರೆ. ಸೊ ಇಲ್ಲಿದ್ದಂಥವ್ರು ಇರ್ತಾರೆ. ಸೊ ಅವ್ರ ಬಗ್ಗೆ ನೋಡೋಣ. ಮಂಗೋಲಿಯಾ ಇನ್ ಸೆಂಟ್ರಲ್ ಏಷ್ಯಾ ಇಸ್ ಅ ವಾಸ್ಟ್ ಗ್ರಾಸ್ಲ್ಯಾಂಡ್. ಇದು ತುಂಬ ದೊಡ್ಡ ಗ್ರಾಸ್ಲ್ಯಾಂಡು. ಏನು ಗ್ರಾಸ್ಲ್ಯಾಂಡ್ ಅಂದರೆ ನೀವು ನೋಡ್ಬೋದು, ಈ ಜಾಗದಿಂದ ಹಿಡಿದು ನೋಡಿ, ಇದು ಮಂಚೂರಿಯಾ ಅಂತ ಕರೀತಾರೆ. ಈ ಜಾಗದಿಂದ ಹಿಡಿದು ಇದೆಲ್ಲ ಟೋಟಲ್ ಇದೆಲ್ಲ ಏನಿದೆ, ಇಷ್ಟು ಜಾಗ ಇದೆಯಲ್ಲ, ಇದೆಲ್ಲ ಜಾಗದಲ್ಲಿ ಹುಲ್ಲು ಬಿಟ್ಟರೆ ಇನ್ನೇನು ಬೆಳೆಯಲ್ಲ. ನೀವು ಇಲ್ಲೆಲ್ಲ ಹೋದರೆ ಮರಗಳು ಸಿಗುತ್ತೆ ಒಂಚೂರು, ಆದರೆ ಇಲ್ಲೆಲ್ಲ ಬಂದುಬಿಟ್ರೆ, ಮಂಗೋಲಿಯಾ ಈ ಸೈಡ್ ಅಂತೂ ಬಂದುಬಿಟ್ರೆ ಅಂತೂ ಹುಲ್ಲು ಬಿಟ್ಟರೆ ಒಂದು ಮರ ಸಿಗಲ್ಲ ನಿಮಗೆ. ಒಂದು ಮರ ಸಿಗಲ್ಲ ಅಂದರೆ ಹಂಗೆ ಅನ್ಕೊಂಬಿಡಿ, ಕೆಲವು ಕಡೆ ಇರುತ್ತೆ ಕಾಡು ಮರ ಎಲ್ಲ, ಆದರೆ ತುಂಬ ಕಮ್ಮಿ. ಇನ್ನು ಮಿಕ್ಕಿದೆಲ್ಲ ಹುಲ್ಲು ಅಂತ. ಎ ನೊಮ್ಯಾಡಿಕ್ ಟ್ರೈಬ್ ಕಾಲ್ಡ್ ಮಂಗೋಲ್ಸ್ ಲಿವ್ಡ್ ಇನ್ ದಿ ರೀಜನ್. ಈ ರೀಜನಲ್ಲಿ ಎಷ್ಟೊಂದು ಸ್ಮಾಲ್ ಟ್ರೈಬ್ಸ್ ಇರ್ತಾರೆ. ಸೊ ಟ್ರೈಬ್ಸ್ ಅಂದರೆ ಆಲ್ರೆಡಿ ಹೇಳಿದೆ, ಕಾಡು ಮನುಷ್ಯರು ಅಂತಲ್ಲ, ಹಳ್ಳಿ ಜನ ಅಂತ. ಇವರು ಅಲ್ಲಲ್ಲಿ ಒಂದು ಸ್ವಲ್ಪ ಜನ ಇರ್ತಾರೆ, ಒಂದು 200 ಜನ, 100 ಜನ, 500 ಜನ, ಈ ಥರ ಒಂದು ಸ್ಮಾಲ್ ವಿಲೇಜಸ್ ಥರ ಮಾಡಿಕೊಂಡು ಇವ್ರು ಇರ್ತಾರೆ. ಇವರೆಲ್ಲ ನೊಮ್ಯಾಡಿಕ್ ಇನ್ ನೇಚರ್ ಆಗಿರ್ತಾರೆ. ಏನು ನೊಮ್ಯಾಡಿಕ್ ಅಂದರೆ, ಇವಾಗ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಹುಲ್ಲು ಎಲ್ಲ ಇರುತ್ತಲ್ಲ, ಅಲ್ಲಿ ಇವರು ವಾಸ ಮಾಡ್ತಾ ಇರ್ತಾರೆ. ಇಲ್ಲಿ ಹುಲ್ಲು ಬಿಟ್ಟರೆ ಇನ್ನೇನು ಸಿಗಲ್ವಲ್ಲ. ಸೊ ಇವ್ರು ಏನು ಬೆಳಿಬೇಕು, ಬೆಳೆ ಬೆಳೆಯೋಕ್ಕಾಗಲ್ಲ ಇಲ್ಲಿ, ಅರ್ಥ ಆಯ್ತು, ವ್ಯವಸಾಯ ಏನು ಮಾಡೋಕ್ಕಾಗಲ್ಲ. ಸೊ ಇವರು ಕುರಿ ಸಾಕೋದು, ಮೇಕೆ ಸಾಕೋದು, ಕುದುರೆ ಸಾಕೋದು, ಈ ಥರದ್ದು ಮಾಡ್ತಾ ಇರ್ತಾರೆ. ಸೊ ಅದೆಲ್ಲ ಸಾಕ್ಕೊಂಡು ಇಲ್ಲೊಂದಷ್ಟು ಜಾಗದಲ್ಲಿ ಇರ್ತಾರೆ. ಅಲ್ಲಿ ಹುಲ್ಲು ಎಲ್ಲ ಖಾಲಿ ಆದಮೇಲೆ, ಅಲ್ಲೆಲ್ಲ ರಿಸೋರ್ಸ್ ಖಾಲಿ ಆದಮೇಲೆ ಏನು ಮಾಡ್ತಾರೆ, ಇನ್ನೊಂದು 20-30 ಕಿಲೋಮೀಟ್ರ್ ದೂರ ಹೋಗಿ ಅಲ್ಲಿ ಟೆಂಟ್ಗಳನ್ನ ಹಾಕ್ಕೊಂಡು, ಅಲ್ಲಿ ಫೆನ್ಸ್ಗಳನ್ನ ಹಾಕ್ಕೊಂಡು, ಅಲ್ಲಿ ಪ್ರಾಣಿ ಮೇಯಿಸೋದು ಶುರು ಮಾಡ್ತಾರೆ. ಆ ಥರ ಅದನ್ನು ನೊಮ್ಯಾಡಿಕ್ ಲೈಫ್ ಸ್ಟೈಲ್ ಅಂತ ಕರಿತೀವಿ. ದೇರ್ ಮೀನ್ಸ್ ಆಫ್ ಲೈವ್ಲಿಹುಡ್ ವಾಸ್ ರೇರಿಂಗ್ ಕ್ಯಾಟಲ್, ಅಂದರೆ ಹಸು ಮೇಯಿಸೋದು, ಎಮ್ಮೆ ಮೇಯಿಸೋದು, ಈ ಥರ. ಎಮ್ಮೆ ಹಸು ಜಾಸ್ತಿ ಇರಲ್ಲ, ಕುದುರೆ, ಕುರಿ, ಮೇಕೆ ಈ ಥರದ್ದು ಜಾಸ್ತಿ ಇರುತ್ತೆ. ಆ ಥರ ಇರ್ತಾರೆ. ನೆಕ್ಸ್ಟ್ ಬಂದು ಚೆಂಗಿಸ್ ಖಾನ್ ಅಂತ. ಸೊ ಯಾರಿದು ಚೆಂಗಿಸ್ ಖಾನ್ ನೋಡಿ, ಇಲ್ಲಿತ್ತಲ್ಲ ಒಂದು ಟ್ರೈಬ್ ಅಂತ ಹೇಳ್ಬಿಟ್ಟು, ಆ ಟ್ರೈಬ್ನ ಒಂದು ಟ್ರೈಬ್ನ ಲೀಡರು ಈ ಚೆಂಗಿಸ್ ಖಾನ್ ಇರ್ತಾನೆ. ಅವ್ನು ಫುಲ್ ಸ್ಟೋರಿ ಎಲ್ಲ ಏನು ಬೇಡ, ಈಗ ತುಂಬ ಲೆಂತಿ ಆಗಿಬಿಡುತ್ತೆ. ಆ ಚೆಂಗಿಸ್ ಖಾನ್ ಎಲ್ಲ ಮಂಗೋಲಿಯಾನ ಯುನೈಟ್ ಮಾಡ್ತಾನೆ. ಈ ಸ್ಮಾಲ್ ಟ್ರೈಬ್ಸ್ ಇರುತ್ತಲ್ಲ, ಈಗ ಹೆಂಗೆ ಇಲ್ಲಿ ಸ್ಮಾಲ್ ಟ್ರೈಬ್ಸ್ನೆಲ್ಲ ಮೊಹಮ್ಮದ್ ಯುನೈಟ್ ಮಾಡ್ತಾರೆ, ಅದೇ ಥರನೇ ಇಲ್ಲಿ ಕೂಡ ಚೆಂಗಿಸ್ ಖಾನು ಯುನೈಟ್ ಮಾಡ್ತಾನೆ. ಯುನೈಟ್ ಮಾಡಿ ಮಂಗೋಲ್ ಎಂಪೈರ್ನ ಒಂದನ್ನು ಕ್ರಿಯೇಟ್ ಮಾಡ್ತಾನೆ. ಮಾಡಿಬಿಟ್ಟು ಅವನು ದೊಡ್ಡದಾಗಿ ಅವನ ಎಂಪೈರ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಇಲ್ಲಿಂದ ಹಿಡಿದು ಮಂಗೋಲ್ ಎಂಪೈರ್ ನಾನು ಹೇಳ್ತಾ ಇರೋದು, ಅಂದರೆ ಚೆಂಗಿಸ್ ಖಾನ್ ಮಾತ್ರ ಅಲ್ಲ, ಚೆಂಗಿಸ್ ಖಾನ್ನ ಮೊಮ್ಮಗವರೆಗೂ, ಕುಬ್ಲೈ ಖಾನ್ ಅಂತ ಬರ್ತಾನೆ, ಅಲ್ಲಿವರೆಗೂ ಎಷ್ಟು ಆಕ್ಯುಪೈ ಮಾಡ್ಕೊಂಡಿರ್ತಾನೆ ಅಂದರೆ, ಚೈನಾ ಆಕ್ಯುಪೈ ಮಾಡ್ಕೊಂಡಿರ್ತಾರೆ,
ಈ ಕಡೆ ಮಂಗೋಲಿಯಾ ಆಕ್ಯುಪೈ ಮಾಡ್ಕೊಂಡಿರ್ತಾರೆ, ಇಲ್ಲಿಂದ ಮಂಚೂರಿಯಾ, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ, ಇಲ್ಲಿಂದ ಬಂದು ಈ ಜಾಗ ಎಲ್ಲ ಆಲ್ಮೋಸ್ಟ್ ರಷ್ಯಾವರೆಗೂ ಬರುತ್ತಲ್ಲ, ಈ ಜಾಗ ಎಲ್ಲ ಆಕ್ಯುಪೈ ಮಾಡ್ಕೊಂಡಿರ್ತಾರೆ. ಟರ್ಕಿಗೂ ಬಂದಿರ್ತಾರೆ ಅವರು ಆ್ಯಕ್ಚುಲಿ. ಓಕೆನಾ, ಇಷ್ಟು ಜಾಗನ ಇವ್ರು ಆಕ್ಯುಪೈ ಮಾಡ್ಕೊಳ್ಳೋದು. ಅಂದರೆ ಬಿಗ್ಗೆಸ್ಟ್ ಲ್ಯಾಂಡ್ ಎಂಪೈರು ಮಂಗೋಲ್ ಎಂಪೈರ್ ಆಗಿರುತ್ತೆ ಆ ಥರ. ಬಟ್ ದಿ ಬಾರ್ಬೆರಿಕ್ ಆ್ಯಕ್ಟ್ಸ್ ಹಿ ಹ್ಯಾಸ್ ಡನ್ ಆರ್ ಕ್ವೈಟ್ ಶಾಕಿಂಗ್ ಟು ದಿ ರೀಡರ್ಸ್ ಆಫ್ ಹಿಸ್ಟ್ರಿ. ಆದರೆ ಇವನು ತುಂಬ ಒಳ್ಳೆಯವನೇನಲ್ಲ, ತುಂಬ ಕೆಟ್ಟವನು ಇವನು ಏನೇನು ಕೆಟ್ಟ ಕೆಲಸ ಮಾಡಿದ್ದಾನೆ ಅನ್ನೋದನ್ನು ಒಂದು ಬುಕ್ ಇದೆ, ಸೀಕ್ರೆಟ್ ಹಿಸ್ಟ್ರಿ ಆಫ್ ಮಂಗೋಲ್ಸ್ ಅಂತ. ಯಾವಾಗಾದರೂ ಫ್ರೀ ಇದ್ದಾಗ ಅದ್ರ ಬಗ್ಗೆ ಓದೋದು ಅಥವಾ ಯಾವುದಾದ್ರು ವಿಡಿಯೋ ಬಗ್ಗೆ ನೋಡ್ಬೋದು. ಅವನು ತುಂಬ ಕೆಟ್ಟ ಕೆಲಸ ಮಾಡಿರ್ತಾನೆ. ಅಂದರೆ ಜನಗಳನ್ನ ಬಡಿಯೋದು, ಸಾಯಿಸೋದು, ಟಾರ್ಚರ್ ಕೊಡೋದು, ಊರಿಗೆ ಬೆಂಕಿ ಹಚ್ಚಿಬಿಡೋದು, ಊರಲ್ಲಿಗೆ ಕಾಯಿಲೆ ಬರೋಂಗೆ ಮಾಡೋದು, ಪ್ಲೇಗ್ ಕಾಯಿಲೆಗಳು ಬರೋಂಗೆ ಮಾಡೋದು, ಈ ಥರ ಸುಮಾರು ಕೆಟ್ಟ ಕೆಲಸಗಳೆಲ್ಲ ಕೂಡ ಮಾಡಿರ್ತಾನೆ ಅವನು. ನೆಕ್ಸ್ಟ್ ಬಂದು ಕುಬ್ಲಾಯ್ ಖಾನ್ ಅಂತ. ಕುಬ್ಲಾಯ್ ಖಾನ್ ಬಂದು ಈ ಚೆಂಗಿಸ್ ಖಾನ್ ಅವರ ಮೊಮ್ಮಗ. ಓಕೆ, ಕುಬ್ಲಾಯ್ ಖಾನ್ ವಾಸ್ ದಿ ಗ್ರ್ಯಾಂಡ್ ಸನ್ ಆಫ್ ಚೆಂಗಿಸ್ ಖಾನ್. ನೋಡಿ, ಇಲ್ಲಿ ಚೆಂಗಿಸ್ ಖಾನ್ ಅಂತ ನಾನು ಹೇಳ್ತಾ ಇದ್ದೀನಿ, ಆದರೆ ಇಲ್ಲಿ ಜಂಗಿಸ್ ಖಾನ್ ಅಂತ ಇದೆ, ಎರಡೂ ಒಂದೇ. ಅದು ಚೆಂಗಿಸ್ ಅಂತಲೂ ಅಂತಾರೆ, ಜಂಗಿಸ್ ಅಂತಲೂ ಅಂತಾರೆ. ಓಕೆ, ಸೊ ಇವರ ಮೊಮ್ಮಗ. ಕುಬ್ಲಾಯ್ ಖಾನ್ ಬಿಕೇಮ್ ದಿ ಎಂಪರರ್ ಆಫ್ ಚೈನಾ. ನೋಡಿ, ನಾನು ಹೇಳಿದ್ನಲ್ಲ, ಕುಬ್ಲಾಯ್ ಖಾನ್ ಟೈಮ್ ಅಷ್ಟರಲ್ಲಿ ಏನಾಗುತ್ತೆ, ಈ ಚೈನಾನ ಕೂಡ ಇವರು ಆಕ್ಯುಪೈ ಮಾಡ್ಕೊಂಡಿರ್ತಾರೆ. ಸೊ ಕುಬ್ಲಾಯ್ ಖಾನ್ ಚೈನಾಗೆ ಎಂಪರರ್ ಅಂತ ಘೋಷಣೆ ಮಾಡ್ಕೊತಾನೆ. ಎ ಗುಡ್ ಅಡ್ಮಿನಿಸ್ಟ್ರೇಟರ್ ಆ್ಯಂಡ್ ಎ ಕೈಂಡ್ ರೂಲರ್, ಈ ಅಂಡರ್ಟುಕ್ ಸೆವರಲ್ ಪಬ್ಲಿಕ್ ವರ್ಕ್ಸ್ ಟು ಪ್ರಮೋಟ್ ದಿ ವೆಲ್ಫೇರ್ ಆಫ್ ದಿ ಪೀಪಲ್. ನೋಡಿ, ಇವನು ಒಂಥರ ಚೆಂಗಿಸ್ ಖಾನ್ಗೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಒಳ್ಳೆಯವನು, ಆದರೆ ಏನು ಫುಲ್ಲು ಒಳ್ಳೆಯವನಲ್ಲ. ಇವನು ಎಲ್ಲ ಕೆಟ್ಟ ಕೆಲಸ ಮಾಡ್ತಾ ಇರ್ತಾನೆ, ಆದರೆ ಪರವಾಗಿಲ್ಲ ಅನ್ಬೋದು. ಇವರೇನು ಮಾಡ್ತಾನೆ, ಎಷ್ಟೊಂದು ಜನಕ್ಕೆ ಒಳ್ಳೇದಾಗುವಂಥ ಕೆಲಸಗಳೆಲ್ಲ ಮಾಡ್ತಾನೆ. ಅಂದರೆ ಕೆನಾಲ್ಗಳು ತೋಡಿಸೋ ಅಂಥದ್ದು, ಅಗ್ರಿಕಲ್ಚರ್ಗೆ ಹೆಲ್ಪ್ ಮಾಡೋವಂಥದ್ದು, ಮತ್ತು ಏನಾದರೂ ಬರಗಾಲ ಆ ಥರದ್ದು ಏನಾದರೂ ಬಂದರೆ ಜನಗಳಿಗೆ ಊಟ ಹಾಕುವಂಥದ್ದು ಇರ್ಬೋದು, ಇವೆಲ್ಲ ಕೂಡ ಮಾಡ್ತಾ ಇರ್ತಾನೆ. ಈ ಫೆಡ್ ದಿ ಹಂಗ್ರಿ ಡ್ಯೂರಿಂಗ್ ಪೀರಿಯಡ್ಸ್ ಆಫ್ ಫ್ಯಾಮೈನ್. ಇವನು ಯಾರ್ಯಾರು ಇವಾಗ ಹೇಳಿದ್ನಲ್ಲ, ಬರಗಾಲ ಇದ್ದಾಗ ಊಟ ಹಾಕ್ತಾ ಇರ್ತಾನೆ. ಈ ಎನ್ಕರೇಜ್ಡ್ ಆರ್ಟ್ ಆ್ಯಂಡ್ ಸ್ಕಾಲರ್ಸ್. ಸೊ ಉಲಾನ್ ಬತ್ತರ್ ಅಂತ ಇರುತ್ತೆ ಇಲ್ಲಿ ಮಂಗೋಲಿಯಲ್ಲಿ. ಸೊ ಉಲಾನ್ ಬತ್ತರ್ ಅಂತಿದೆಯಲ್ಲ, ಇದು ಇವಾಗ ಅವ್ರ ಕ್ಯಾಪಿಟಲ್ ಸಿಟಿ. ಆವಾಗ ಕರೋಕೊರಮ್ ಅಂತಲೂ ಕರಿತಾ ಇರ್ತಾರೆ. ಸೊ ಅವನು ಎಲ್ಲ ಕಡೆಯಿಂದನೂ ಕರೆಸ್ಬಿಟ್ಟು ಅವನ ಒಂದು ಕ್ಯಾಪಿಟಲ್ ಸಿಟಿಗೆ, ಅಲ್ಲಿ ತುಂಬ ಟ್ಯಾಲೆಂಟೆಡ್ ಫೆಲೋಸ್ ಏನಿದ್ದಾರೆ ಅವರೆಲ್ಲ ಕರೆಸ್ಬಿಟ್ಟು ಅವ್ರ ಹತ್ರದಿಂದ ವಿಷಯ ತಿಳ್ಕೊಳ್ಳೋದು, ಅವ್ರನ್ನ ಯೂಸ್ ಮಾಡ್ಕೊಂಡು ಡ್ರಾಯಿಂಗ್ ಮಾಡಿಸೋದು, ಪೇಂಟ್ ಮಾಡಿಸೋದು, ಎಂಬ್ರಾಯ್ಡ್ರಿ ಮಾಡಿಸೋದು, ಬರೆಸೋದು ಬುಕ್ಗಳನ್ನ, ಈ ಥರ ಎಲ್ಲ ಕೂಡ ಮಾಡ್ತಾ ಇರ್ತಾನೆ. ಸೊ ಇದು ಪೇಂಟಿಂಗು ಅಥವಾ ಇಮೇಜರಿ ಇದೆ ನೋಡಿ, ಚೆಂಗಿಸ್ ಖಾನ್ದು ಮತ್ತು ಕುಬ್ಲಾಯ್ ಖಾನ್ದು. ಇನ್ಫ್ಲೂಯೆನ್ಸ್ಡ್ ಬೈ ದಿ ರಿಲಿಜನ್ ಆ್ಯಂಡ್ ಕಲ್ಚರ್ ಆಫ್ ಚೈನಾ, ಈ ಕನ್ವರ್ಟೆಡ್ ಟು ಬುದ್ಧಿಸಮ್. ಸೊ ಇವನು ಚೈನಾದ ಕಲ್ಚರು ಮತ್ತು ರಿಲಿಜನ್ ಎಲ್ಲ ನೋಡಿಬಿಟ್ಟು ಬುದ್ಧಿಸಮ್ಗೆ ಕನ್ವರ್ಟ್ ಆಗ್ತಾನೆ. ಸೊ ಅವರ ತಾಯಿ ಬಂದು ಕ್ರಿಶ್ಚಿಯನ್ ಆಗಿರ್ತಾರೆ ಅಂತ, ಮತ್ತು ತಂದೆ ಬಂದು ಟೆಂಗ್ರಿಸಮ್ ಫಾಲೋ ಮಾಡ್ತಾ ಇರ್ತಾರೆ. ಸೊ ಇವರು ಬುದ್ಧಿಸಮ್ಗೆ ಕನ್ವರ್ಟ್ ಆಗ್ತಾರೆ. ನೆಕ್ಸ್ಟ್ ಬಂದು ತೈಮೂರ್ ಅಂತ. ಟಿಮೂರ್ ಎಲ್ಲ ಒಂದೇ. ತೈಮೂರ್ ಲೇನ್ ಅಂತ ಕೂಡ ಕರೀತಾರೆ. ಆಫ್ಟರ್ ದಿ ಡಿಕ್ಲೈನ್ ಆಫ್ ದಿ ಎಂಪೈರ್. ನೋಡಿ, ಇಲ್ಲಿ ಏನು ಕುಬ್ಲಾಯ್ ಖಾನ್ ಇಷ್ಟು ದೊಡ್ಡ ಎಂಪೈರ್ನೆಲ್ಲ ಮಾಡಿದ್ನಲ್ಲ, ಸೊ ಕುಬ್ಲಾಯ್ ಖಾನ್ ಸತ್ತೋದ್ಮೇಲೆ ಏನಾಯಿತು, ಇದೆಲ್ಲ ಫುಲ್ಲು ಪೀಸ್ ಆಗೋಗ್ಬಿಡುತ್ತೆ. ಒಂದು ಕಡೆ ಗೋಲ್ಡನ್ ಹೋರ್ಡು, ಇನ್ನೊಂದು ಕಡೆ ಇನ್ನೊಂದು, ಈ ಥರ ಎಲ್ಲ ಡಿವೈಡ್ ಆಗಿಬಿಡುತ್ತೆ ಮಂಗೋಲ್ ಎಂಪೈರ್. ಓಕೆನಾ. ಸೊ ಆ ಥರ ಆದಮೇಲೆ ಇನ್ನೂ ಸುಮಾರು ವರ್ಷ ಆದಮೇಲೆ ಏನಾಗುತ್ತೆ, ಆಫ್ಟರ್ ದಿ ಡಿಕ್ಲೈನ್ ಆಫ್ ಎಂಪೈರ್ ಬಿಲ್ಟ್ ಬೈ ಕುಬ್ಲಾಯ್ ಖಾನ್, ಇಸ್ ಸಕ್ಸೆಸರ್ ತಿಮೂರ್ ಒನ್ಸ್ ಅಗೇನ್ ಎಸ್ಟಾಬ್ಲಿಷ್ಡ್ ಇಟ್ಸ್ ರೆಪ್ಯುಟೇಷನ್. ಅವರ ಒಬ್ಬ ಮರಿ ಮೊಮ್ಮಗ ಆ ಥರ ಒಬ್ಬ ವ್ಯಕ್ತಿ ಇರ್ತಾನೆ ಕುಬ್ಲಾಯ್ ಖಾನ್ಗೆ. ಯಾರಪ್ಪ ಅಂದರೆ ಅವನ ಹೆಸರು ತೈಮೂರ್ ಅಂತ. ಅವನು ಈ ರೀಜನಲ್ಲಿ ಇರ್ತಾನೆ. ಓಕೆನಾ. ಇವನು ಏನು ಮಾಡ್ತಾನೆ, ಇವನು ತುಂಬ ದೊಡ್ಡ ಎಂಪೈರ್ನ ಎಸ್ಟಾಬ್ಲಿಷ್ ಮಾಡ್ತಾನೆ. ಆದರೆ ಮಂಗೋಲ್ ಎಂಪೈರ್ ಅಷ್ಟಿರಲ್ಲ, ಆದರೆ ಇಲ್ಲಿಂದ ಹಿಡಿದು ಇದೆಲ್ಲ ಇರುತ್ತೆ ಒಂದು ಎಂಪೈರ್. ಓಕೆ, ಇದೆಷ್ಟು ಆಕ್ಯುಪೈ ಮಾಡ್ಕೊತಾನೆ, ದೊಡ್ಡ ಎಂಪೈರನ್ನೇ. ಟಿಮೂರ್ ಲೇನ್ ಅಂತ ಕೂಡ ಕರೀತಾರೆ, ಟಿಮೂರ್ ಲೇನ್ ಅಂತ. He built a vast empire by conquering Persia, Iraq, Syria, Afghanistan and in many parts of Russia. Timur also invaded India. ತೈಮೂರು ಇಂಡಿಯಾನ ಕೂಡ ಇನ್ವೇಡ್ ಮಾಡ್ತಾನೆ. ಡೆಲ್ಲಿನ ಅಟ್ಯಾಕ್ ಮಾಡಿಬಿಟ್ಟು ಅಲ್ಲಿ ಇರೋಂಥ 1,00,000 ಜನನ ಸಾಯಿಸಿರ್ತಾನೆ ಅವನು. ಬಾಬರ್ ಹೂ ಫೌಂಡರ್ ದಿ ಮೊಘಲ್ ರೂಲ್ ಇನ್ ಇಂಡಿಯಾ ಬಿಲಾಂಗ್ ಟು ದಿ ಲಿನೇಜ್ ಆಫ್ ಟಿಮೂರ್. ನೆಕ್ಸ್ಟು ಮೊಘಲ್ ಎಂಪೈರ್ನ ಫೌಂಡ್ ಮಾಡೋದ್ರಲ್ಲ ಬಾಬರ್ ಅಂತ ಹೇಳ್ಬಿಟ್ಟು, ಆ ಬಾಬರ್ ಕೂಡ ಈ ತೈಮೂರ್ ವಂಶಸ್ಥಾನೆ. ಓಕೆ, ಸೊ ಇಂಡೈರೆಕ್ಟಾಗಿ ಮಂಗೋಲಿಂದನೇ ಮೊಘಲ್ಲು ಬಂದಿದ್ದು ಅಂತ. ನೆಕ್ಸ್ಟ್ ಬಂದು ಆಟೋಮನ್ ಟರ್ಕ್ಸ್ ಅಂತ. ಸೊ ಏನು ಆಟೋಮನ್ ಟರ್ಕ್ಸ್ ಅಂದರೆ, ನೋಡಿ ನಾನು ಹೇಳಿದ್ನಲ್ಲ ಮಂಗೋಲ್ಸ್ ಇರ್ತಾರೆ, ಅದೇ ಜನನೇ ಇಲ್ಲೂ ಎಲ್ಲ ಇರೋವಂಥದ್ದು. ಆದರೆ ಬರ್ತಾ ಏನು ಮಾಡ್ತಾರೆ, ಇವರೆಲ್ಲ ಮುಸ್ಲಿಮಾಗಿ ಕನ್ವರ್ಟ್ ಆಗಿ ಇಲ್ಲೇ ಸೆಟಲ್ ಆಗಿ ಹಳ್ಳಿಗಳ ಥರ ಫಾರ್ಮ್ ಆಗಿ ಇರ್ತಾರೆ. ಸೊ ಇವರಲ್ಲಿ ಎಷ್ಟೊಂದು ಗ್ರೂಪ್ಸ್ ಇರುತ್ತೆ. ಉಜ್ಬೆಕ್ಸ್ ಇರ್ತಾರೆ, ಟರ್ಕ್ಸ್ ಇರ್ತಾರೆ, ಕಿರ್ಗಿಸ್ ಇರ್ತಾರೆ, ತಜಿಕ್ಸ್ ಇರ್ತಾರೆ, ಈ ಥರ ಇರ್ತಾರೆ. ಅದರಲ್ಲಿ ಟರ್ಕ್ಸ್ ಕೂಡ ಒಬ್ಬರು.
ಟರ್ಕ್ಸಲ್ಲೂ ಕೂಡ ಎಷ್ಟೊಂದು ಇರುತ್ತೆ. ಉಯ್ಗುರ್ ಟರ್ಕ್ಸು ಆ ಥರ ಎಲ್ಲ ಸುಮಾರು ಟರ್ಕ್ಸ್ ಇರುತ್ತೆ. ಅದರಲ್ಲಿ ಒಂದು ಥರ ಟರ್ಕ್ಸಲ್ಲಿ ಆಟೋಮನ್ ಟರ್ಕ್ಸ್ ಇರ್ತಾರೆ. ಓಕೆನಾ? ಇವರು ಮೊದಲು ನೊಮ್ಯಾಡಿಕ್ ಪೀಪಲ್ ಆಗಿರ್ತಾರೆ. ಅಂದರೆ ಇಲ್ಲಿ ಟರ್ಕ್ಮೆನಿಸ್ತಾನ್ ಇದೆಯಲ್ಲ, ಈ ರೀಜನಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಇವರೆಲ್ಲ ಕುರಿ ಮೇಯಿಸ್ಕೊಂಡು ಈ ಥರ ಎಲ್ಲ ಇರ್ತಾರೆ. ಆಮೇಲೆ ಸುಮಾರು ವರ್ಷ ಆದಮೇಲೆ ಇವರೇ ಒಂದು ಸ್ವಲ್ಪ ಜಾಗನ ಅದೆಲ್ಲ ರೂಲ್ ಮಾಡಬೇಕು ಅಂತೇಳಿ ಇಲ್ಲಿಂದ ಬಂದು ಇಲ್ಲಿಗೆ ಸೆಟ್ಲ್ ಆಗ್ತಾರೆ. ಇಲ್ಲಿಗೆ ಸೆಟ್ಲಾಗಿ ಈ ರೀಜನಲ್ಲಿ ಸೆಟ್ಲ್ ಆಗ್ತಾರೆ. ಆಮೇಲೆ ಸ್ವಲ್ಪ ದಿನಕ್ಕೆ ಇವರೇ ಒಂದು ಇದನ್ನು ಎಂಪೈರ್ನ ಎಸ್ಟಾಬ್ಲಿಷ್ ಮಾಡಿ ಆಟೋಮನ್ ಟರ್ಕ್ಸ್ ಅಥವಾ ಆಟೋಮನ್ ಎಂಪೈರ್ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಅದು ಕೂಡ ತುಂಬ ದೊಡ್ಡ ಎಂಪೈರ್ ಆಗಿರುತ್ತೆ. ಟರ್ಕ್ಸ್ ಎ ನೊಮ್ಯಾಡಿಕ್ ಪೀಪಲ್ ಒರಿಜಿನೇಟೆಡ್ ಇನ್ ಸೆಂಟ್ರಲ್ ಏಷ್ಯಾಸ್ ಟರ್ಕಿಸ್ತಾನ್, ನಾವು ಟರ್ಕ್ಮೆನಿಸ್ತಾನ್. ಸೊ ಅಲ್ಲಿಂದ ಶುರುವಾಗೋದು. ಈಗ ಟರ್ಕ್ಮೆನಿಸ್ತಾನ್ ಇದೆಯಲ್ಲ, ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಸರಿಯಾಗಿ ಈ ರೀಜನಲ್ಲಿ ಬರುತ್ತೆ ಟರ್ಕ್ಮೆನಿಸ್ತಾನ್ ಅಂತ. ಅಲ್ಲಿ ಇವರು ಸ್ಟಾರ್ಟ್ ಆಗುವಂಥದ್ದು. ಇವರು ಇಸ್ಲಾಂ ಫಾಲೋವರ್ಸ್ ಆಗ್ತಾರೆ, ಅಂದರೆ ಮುಸ್ಲಿಮ್ಸ್ ಆಗಿ ಕನ್ವರ್ಟ್ ಆಗ್ತಾರೆ. ಸೊ ಆಫ್ಟರ್ ದಿ ಡಿಕ್ಲೈನ್ ಆಫ್ ಕುಬ್ಲೈ ಖಾನ್ಸ್ ಎಂಪೈರ್, ದಿ ಟರ್ಕ್ಸ್ ಆಕ್ಯುಪೈಡ್ ವಾಸ್ಟ್ ಏರಿಯಾಸ್ ಅರೌಂಡ್. ಕುಬ್ಲೈ ಖಾನ್ ಎಂಪೈರ್ ಡಿಕ್ಲೈನ್ ಆದಮೇಲೆ ಇವರು ಅವ್ರ ಸುತ್ತ ಇರೋಂಥ ದೊಡ್ಡ ಎಂಪೈರ್ನೆಲ್ಲ ಇವರು ಆಕ್ಯುಪೈ ಮಾಡ್ಕೊತಾರೆ. ದೆ ಬಿಲ್ಟ್ ಎ ಮಿಲಿಟರಿ ಸ್ಟೇಟ್ ಕಾಲ್ಡ್ ಆಟೋಮನ್. ಅವರು ಒಂದು ಆಟೋಮನ್ ಸ್ಟೇಟ್ ಅನ್ನೋದನ್ನು ಕ್ರಿಯೇಟ್ ಮಾಡಿಬಿಟ್ಟು ಅವರು ರೂಲ್ ಮಾಡ್ತಾರೆ. ಮತ್ತು ಇವರು ಇಂಡಿಯಾನ ಕೂಡ ಇನ್ವೇಡ್ ಮಾಡ್ತಾರೆ ಎಷ್ಟೋ ಸರಿ. ಸೊ ಇಂಡಿಯಾನ ಕೂಡ ಅಟ್ಯಾಕ್ ಮಾಡಿ ಆಕ್ಯುಪೈ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ, ಆದರೆ ಆಗಲ್ಲ.